ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿರಲಾಗಿ ಕೃತಜ್ಞತೆಯಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ಈ ಡಿಸೆಂಬರ್ ತಿಂಗಳಿನ 2ನೇ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಸಂದರ್ಭಕ್ಕಾಗಿ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವರ್ಷದ ಪ್ರಾರಂಭ ಸಮಯದಿಂದ ಇಲ್ಲಿ ತನಕ ನಮ್ಮನ್ನ ಪರಿಪಾಲಿಸಿದ್ದಿ, ನಮ್ಮನ್ನ ಸಂರಕ್ಷಿಸಿದ್ದಿ, ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಕೃತಜ್ಞತೆಯ ಮನೋಭಾವದಿಂದ ನಿಮ್ಮ ಸನ್ನಿಧಾನದಲ್ಲಿ ಸ್ತೋತ್ರವನ್ನು ಸಮರ್ಪಿಸುವುದಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಿ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ತಿಳಿಸುವಂಥವರಾಗಿದ್ದೇವೆ. ಬನ್ನಿರಿ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನಾದ ದೇವರಿಗೆ ಆರಾಧನೆಯನ್ನ ನಾವು ಸಲ್ಲಿಸುವಂಥವರಾಗಿರುವ 2025 ಕ್ರಿಸ್ಮಸ್ ಆಚರಣೆಯ ಕೊನೆಯ ಗಳಿಗೆಗಳಿಗೆ ನಾವು ಸೇರಿ ಬಂದಿದ್ದೇವೆ. ಹೀಗೆಲ್ಲಾಗಿ ಕೇವಲ ಯೇಸು ಕ್ರಿಸ್ತನ ಲೌಕಿಕವಾದಂತಹ ಅಥವಾ ಐಹಿಕವಾದ ಜನನದ ಒಂದು ಸಂಭ್ರಮವಲ್ಲ, ಬದಲಿಗೆ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಆಮಂತ್ರಣವನ್ನು ದೃಢಪಡಿಸುವಂತಹ ಒಂದು ಆಚರಣೆಯಾಗಿ ಈ ಒಂದು ಆಚರಣೆ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ಜನನ, ಸೇವೆ, ಮರಣ ಇದರ ಕುರಿತಾಗಿ ವಿವರಿಸುವಂತಹ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು, ಸತ್ಯದೇವರು, ನಿತ್ಯ ಜೀವವು, ಎಂದೆಂದಿಗೂ ಇರುವಾತನು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಪ್ರಾರಂಭದಲ್ಲಿ ಮಹಿಮೆ ಪಡಿಸುವ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಅದರ 2ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈ ಮುಂಜಾನೆಯಲ್ಲಿ ನಮ್ಮ ಬಿಡುಗಡೆಗೋಸ್ಕರವಾಗಿ, ನಮ್ಮ ರಕ್ಷಣೆಗೋಸ್ಕರವಾಗಿ ಮಾನವ ರೂಪವನ್ನು ತಾಳಿ ಬಂದಂತಹ ಯೇಸುವಿನ ಜನನವನ್ನ ಆಚರಿಸುವುದಕ್ಕೆ ನಾವು ತುದಿಗಾಲಲ್ಲಿ ನಿಂತಿರುವಾಗ ಆ ಜನನದ ಉದ್ದೇಶ ಏನೆಂಬುದಾಗಿ ಮತ್ತೊಂದಾವರ್ತಿ ನಾವು ಗ್ರಹಿಸಿ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ, ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿರುವ. ಬನ್ನಿ, ನಾವೆಲ್ಲರೂ ಸೇರಿ ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು, ಸತ್ಯದೇವರು, ನಿತ್ಯ ಜೀವವು, ಎಂದೆಂದಿಗೂ ಇರುವಾತನು ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸುವ. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು
ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಸತ್ಯ ದೇವರು ನಿತ್ಯ ಜೀವವು ಎಂದೆಂದಿಗೂ ಇರುವಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಮಾನವರೆಲ್ಲ ಪಾಪಿಗಳಾಗಿ ನರಕ ಪಾತ್ರರಾಗಿ ಜೀವ ಮಾರ್ಗವನ್ನು ಕಾಣದೆ ಹೋಗಿ ಅಲೆಯುತ್ತಿದ್ದಾಗಲೇ ನಮ್ಮ ಕನಿಕಾರಿಸಿ ಪ್ರೀತಿಸಿ ನಮ್ಮ ಕನಿಕಾರಿಸಿ ಪ್ರೀತಿಸಿ ಮಹಿಮೆಯನ್ನು ತಿಳಿಸಿ ಬಂದನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಕಾಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ಪ್ರಾಣವ ನೀಡಿದನು. ಲೋಕದ ಪಾಪಕ್ಕೆ ಪರಿಶುದ್ಧ ಯೇಸು ತಾನೇ ಬಲಿಯಾದನು. ನಿತ್ಯ ರಕ್ಷಣೆಯ ಸಿದ್ಧ ಮಾಡಿದ ನಿತ್ಯ ರಕ್ಷಣೆಯ ಸಿದ್ಧ ಮಾಡಿದ ಮರಣವನ್ನು ಜಯಿಸಿ ಬಂದನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಓ ಪಾಪಿ ಮಾನವ ಯೇಸುವೆ ನಿನಗೆ ರಕ್ಷಣೆ ನೀಡುವನು. ಮರಣದ ಪಾಶದಿ ಬಿಡಿಸಿ ನಿನ್ನನ್ನು ಮುಕ್ತಿಯ ನೀಡುವನು. ನನ್ನ ರಕ್ಷಿಸು ಯೇಸು ಪಾಪದಿಂದ ನನ್ನ ರಕ್ಷಿಸು ಯೇಸು ಪಾಪದಿಂದ ಎಂದಾತನ ಬೇಡಿಕೋ ಹಿಂದೆ ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಸತ್ಯ ದೇವರು ನಿತ್ಯ ಜೀವವು ಎಂದೆಂದಿಗೂ ಇರುವಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು ರಕ್ಷಕನು. ದರಗಿಳಿದು ಬಂದಾತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ರಕ್ಷಕನು,
ಧರೆಗಿಳಿದು ಬಂದಾತನು. ಯಾತಕ್ಕೋಸ್ಕರವಾಗಿ? ಮಾನವರೆಲ್ಲ ಪಾಪಿಗಳಾಗಿ ನರಕ ಪಾತ್ರರಾಗಿ ಜೀವ ಮಾರ್ಗವನ್ನು ಕಾಣದೆ ಹೋಗಿ ಅಲೆಯುತ್ತಿದ್ದಾಗಲೇ ಅವರನ್ನು ಕನಿಕರಿಸಿ ಪ್ರೀತಿಸಿ ಮಹಿಮೆಯನ್ನು ತ್ಯಜಿಸಿ ಬಂದ. ಬಂದಂತ ಯೇಸು ಸ್ವಾಮಿ ಏನು ಮಾಡಿದ್ರು? ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನೀಡಿ ಲೋಕದ ಪಾಪಕ್ಕೆ ಯೇಸು ತಾನೇ ಬಲಿಯಾಗಿ ಪಾಪಿಗಳಾದ ನಮಗೆ ರಕ್ಷಣೆಯ ಮಾರ್ಗವನ್ನು ಸಿದ್ಧ ಮಾಡಿ ನರಕದ ಮರಣದಿಂದ ಅಥವಾ ನಿತ್ಯ ಮರಣದಿಂದ ದೇವರು ನಮ್ಮನ್ನು ರಕ್ಷಿಸಿದ. ಕೊನೆಯದಾಗಿ ಹಾಡುಗಾರನು ಆಡ್ತಾ ಇದ್ದಾನೆ, ಓ ಪಾಪಿ ಮಾನವ, ಯೇಸು ನಿನಗೆ ರಕ್ಷಣೆ ನೀಡುವನು, ಮರಣದ ಪಾಶದಿ ಬಿಡಿಸಿ ನಿನಗೆ ಮುಕ್ತಿಯ ನೀಡುವನು. ನೀನೇನ್ ಮಾಡಬೇಕು ಅಂದ್ರೆ, ಯೇಸು ನನ್ನ ಪಾಪದಿಂದ ನನ್ನನ್ನು ರಕ್ಷಿಸು, ಇಷ್ಟೇ. ನೀನು ನಾನು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಯೇಸು ಸ್ವಾಮಿಯ ಬಳಿಗೆ ಬಂದು, ಯೇಸುವೇ ನನ್ನನ್ನು ರಕ್ಷಿಸು. ಯೇಸುವಿನ ಐಹಿಕ ಸೇವೆಯ ಸಂದರ್ಭದಲ್ಲಿ ಬರ್ತಿಮಾಯನೆಂಬ ಕುರುಡ ಯೇಸು ಹಾದು ಹೋಗುತ್ತಿರುವುದನ್ನ ತಿಳುಕೊಂಡಾಗ, ದಾವೀದ ಕುಮಾರನೇ ನನ್ನನ್ನು ರಕ್ಷಿಸು, ದಾವೀದ ಕುಮಾರನೇ ನನ್ನನ್ನು ರಕ್ಷಿಸು, ಸನ್ ಆಫ್ ಡೇವಿಡ್ ಹ್ಯಾವ್ ಮರ್ಸಿ ಅಪಾನ್ ಮೀ. ಜನಸಮೂಹ ಅವನನ್ನ ಗದರಿಸೋದಕ್ಕೆ ಶುರು ಮಾಡಿದ್ರು. ಕೀಪ್ ಕ್ವೈಟ್, ಯಾಕೆ ಕೂಗಾಡ್ತೀಯ? ಯಾಕೆಂದ್ರೆ ಆ ಕಾಲದಲ್ಲಿ ಜನಸಮೂಹ ಅಥವಾ ಜನರು ನೆನೆಸಿದಂಥದ್ದು ಒಬ್ಬ ವ್ಯಕ್ತಿ ಕುರುಡನಾಗಿ ಹುಟ್ಟುವಂಥದ್ದು, ಒಬ್ಬ ವ್ಯಕ್ತಿ ಕುಷ್ಠರೋಗಿಯಾಗಿ ಹುಟ್ಟುವಂಥದ್ದು, ಒಬ್ಬ ವ್ಯಕ್ತಿ ಕಾಲಿಲ್ಲದವನಾಗಿ ಹುಟ್ಟುವಂಥದ್ದು, ಅದು ಶಾಪ. ನೋಡಿ, ಯೇಸು ಸ್ವಾಮಿಯ ಸಂಗಡ ನಡೆದಂತಹ ಶಿಷ್ಯರು, ಯೇಸು ಸ್ವಾಮಿ ಒಬ್ಬ ಕುರುಡನನ್ನ ನೋಡಿದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಪ್ರಶ್ನೆ ಕೇಳ್ತಾರೆ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ರು? ಇವನು ಪಾಪ ಮಾಡದ್ನ? ಇವನ ತಂದೆ ತಾಯಿಗಳು ಪಾಪ ಮಾಡಿದ್ರ? ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅಲ್ಲ, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. ನೋಡಿ, ಮೋಶೆಯನ್ನ ದೇವರು ಒಂದು ದೌತ್ಯಕ್ಕಾಗಿ ನೇಮಿಸುವಂತಹ ಸಂದರ್ಭದಲ್ಲಿ ಮೋಶೆ ಹೇಳ್ತಾ ಇದ್ರೆ, ನಾನು ತೊದಲು ಮಾತನವನು, ನನಗೆ ಸಾಮರ್ಥ್ಯ ಇಲ್ಲ. ಅಲ್ಲಿ ಯೆಹೋವನು ಹೇಳುವಂಥದ್ದು, ಒಬ್ಬನನ್ನು ಕುರುಡನಾಗಿ ಒಬ್ಬನನ್ನು ಕಿವುಡನಾಗಿ ಉಂಟು ಮಾಡಿದು ನಾನಲ್ಲವೋ? ನೋಡಿ, ಹಳೇ ಉಡಂಬಡಿಕೆಯಲ್ಲಿ ತಾನೇ ದೇವರು ಹೇಳಿದ್ದಾನೆ, ಒಬ್ಬನನ್ನು ಕುರುಡನಾಗಿ ಒಬ್ಬನನ್ನು ಕಿವುಡನಾಗಿ ಒಬ್ಬನನ್ನು ಮೂಕನಾಗಿ ಉಂಟು ಮಾಡಿರುವಂಥದ್ದು ನಾನು. ಅದು ಅವನ ಶಾಪವಲ್ಲ, ಅವನ ಪಾಪವಲ್ಲ, ಅವನ ತಂದೆ ತಾಯಿಗಳು ಮಾಡಿದಂಥ ಪಾಪವಲ್ಲ. ಸ್ಪಷ್ಟವಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದಾಗ್ಯೂ ಯಹೂದ್ಯರು ಹೇಳ್ತಾ ಇದ್ದಾರೆ. ಯಾರು ಯಹೂದ್ಯರು? ದೇವರ ಸ್ವಕೀಯ ಪ್ರಜೆಗಳು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನೀನು ಕುರುಡನಾಗಿ ಹುಟ್ಟುವುದಕ್ಕೆ ಕಾರಣ ನಿನ್ನ ಪಾಪ, ನಿನ್ನ ತಂದೆ ತಾಯಿಗಳ ಪಾಪ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯಾರು ಪಾಪ ಮಾಡಿಲ್ಲಪ್ಪ. ಮತ್ತೇನು? ದೇವರ ಕ್ರಿಯೆ ಇವನಲ್ಲಿ ಗೋಚರವಾಗುವುದಕ್ಕೆ ಈ ರೀತಿಯಾಗಿ ಉಂಟಾಯಿತು. ನೋಡಿ, ಇಲ್ಲಿ ಯೇಸು ಸ್ವಾಮಿ ನಾವು ಮಾಡಬೇಕಾಗಿಷ್ಟೇ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು, ಗಟ್ಟಿಯಾಗಿ ಕೂಗಿಕೊಂಡ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಹಿಂದೆ ದೊಡ್ಡ ಜನಸಮೂಹ ನೋಡಿ, ಇವರೆಲ್ಲರೂ ಬಲ 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 ಅಂತ ಮಾತಾಡ್ತಾ ಇದ್ದಾರೆ, ಅದೇನು ತೊಂದರೆ ಇಲ್ಲ ಯಾರಿಗೂ. ಆದರೆ ಅವಶ್ಯಕತೆ ಇರುವ ಒಬ್ಬ ವ್ಯಕ್ತಿ
ಬಿಡುಗಡೆಯನ್ನು ಬಯಸುವಂತಹ ಒಬ್ಬ ವ್ಯಕ್ತಿ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡಾಗ ಜನಸಮೂಹಕ್ಕೆ ಇರಿಸು ಮುರುಸು ಉಂಟಾಗ್ತಾ ಇದೆ. ಗೊತ್ತಾಯ್ತಲ್ಲ? ಅಂದ್ರೆ ಯಾವ ವ್ಯಕ್ತಿ ತನ್ನ ಜೀವಿತದಲ್ಲಿ ದೈವಿಕವಾದ ಬಿಡುಗಡೆಯನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸಿ ದೇವರಲ್ಲಿ ಮೊರೆ ಇಡ್ತಾನೋ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಜನಸಮೂಹದಿಂದ ಪೀಡನೆಯನ್ನ ಅನುಭವಿಸಬೇಕಾಗಿ ಬರ್ತದೆ. ಕೂಗ್ತಾ ಶಟ್ ಅಪ್, ಕೀಪ್ ಕ್ವೈಟ್. ಆದರೆ ಈತ ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡ, ದಾವೀದ ಕುಮಾರನೇ. ಇಷ್ಟು ಯೇಸು ಸ್ವಾಮಿ ನಿಂತು ಬಿಟ್ಟ ಅಲ್ಲಿ. ಆತನ ಮೊರೆ, ಈ ಬರ್ತಿಲೋಮಾಯ ಕರೆಯುವಿಕೆ ಯೇಸು ಸ್ವಾಮಿಯನ್ನು ನಿಲ್ಲುವಂತೆ ಮಾಡಿತು. ಹೇಳ್ತಾ ಇದ್ದೇನೆ, ವಾಟ್ ಮಸ್ಟ್ ಐ ಡೂ? ಏನ್ ಮಾಡ್ಬೇಕಪ್ಪ ನಿನಗೆ? ಗೊತ್ತಿಲ್ವಾ ಯೇಸು ಸ್ವಾಮಿ ಏನ್ ಮಾಡ್ಬೇಕು ಅಂತ? ಗೊತ್ತಿಲ್ವಾ? ಗೊತ್ತು, ಬಟ್ ಅವನ ಬಾಯಿಯಿಂದ ಕೇಳಬೇಕು. ನಾವಾಗಿದ್ರೆ, ಸ್ವಾಮಿ ಅಪ್ಪಿತಪ್ಪಿ ನಾವೇನಾದರೂ ಪ್ರಾರ್ಥನೆ ಮಾಡಿ ದೇವರು ಪ್ರತ್ಯಕ್ಷ ಆದರೆ ನಾವೇನು ಕೇಳ್ತೀವಿ ಹೇಳಿ? ಸ್ವಾಮಿ ನನಗೊಂದು 3 ಅಂತಸ್ತು ಮನೆ ಕೊಡು, ನನಗೊಂದು ಒಳ್ಳೆ ಕಾರ್ ಕೊಡು, ನನ್ನ ಬ್ಯಾಂಕಲ್ಲಿ ಸಾಕಷ್ಟು ಹಣ ಕೊಡು. ಇದು ಬಿಟ್ಟು ಸ್ವಾಮಿ ನನಗೆ ನಿತ್ಯ ಜೀವವನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತೀವ? ಮಾಡಲ್ಲ. ಇಲ್ಲಿ ಬರ್ತಿಲೋಮಾಯನಿಗೆ ಯೇಸು ಸ್ವಾಮಿ ಕೇಳುವುದು, ವಾಟ್ ಮಸ್ಟ್ ಐ ಡೂ? ಏನ್ ಮಾಡ್ಬೇಕು ನನಗೆ? ಸ್ವಾಮಿ ನನ್ನ ಕಣ್ಣು ಬರುವಂತೆ ಮಾಡು. ನೋಡಿ, ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ನೀನೇನ್ ಮಾಡ್ಬೇಕು? ಓ ಪಾಪಿ ಮಾನವ, ಯೇಸು ನಿನಗೆ ರಕ್ಷಣೆ ನೀಡಿ ಪಾಪದಿಂದ ಬಿಡುಗಡೆ ಮಾಡಿ ನಿನಗೆ ಮುಕ್ತಿಯನ್ನು ನೀಡುವುದಕ್ಕೆ ಆತ ಸಿದ್ಧನಾಗಿದ್ದಾನೆ. ನೀನೇನ್ ಮಾಡ್ಬೇಕು? ಯೇಸುವೇ ನನ್ನನ್ನು ರಕ್ಷಿಸು. 2025ರಲ್ಲಿ ಕ್ರಿಸ್ಮಸ್ ಆಚರಣೆಗೆ ಸಂಭ್ರಮ ಸಡಗರದಿಂದ ಸಿದ್ಧರಾಗಿರುವಂತ ಪ್ರೀತಿಯ ಕ್ರೈಸ್ತರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ. ಈ ರಾತ್ರಿ ನನ್ನ ಮರಣ, ನಾಳಿನ ಮುಂಜಾನೆಯಲ್ಲಿ ಯೇಸು ಕ್ರಿಸ್ತನ ಬರೋಣವು ಸಂಭವಿಸುವುದಾದರೆ ನಾನು ಕರ್ತನ ಸಂಗಡ ನಿತ್ಯ ನಿರಂತರವಾಗಿ ವಾಸಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ. ಇಲ್ಲದೆ ಹೋದ್ರೆ ಈ ಕ್ಷಣದಲ್ಲಿ ನೀವಾಗಿರುವಂತಹ ಜಾಗದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ, ಯೇಸುವೆ ನನ್ನನ್ನು ವಿಮೋಚಿಸು, ನನಗೆ ಬಿಡುಗಡೆಯನ್ನು ಕೊಡು. ಇದಾಗಿರಲಿ ನಮ್ಮ ಆಚರಣೆ, ಇದಾಗಿರಲಿ ನಮ್ಮ ಸಂಭ್ರಮ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಹಿಂತಿರುಗಿ ಬರ್ತೇನೆ. ಹಿಂತಿರುಗಿ ಬಂದು ನಾನೇನು ಮಾಡ್ತೇನೆ? ನಿಮ್ಮನ್ನು ನನ್ನ ಬಳಿಗೆ ಸೇರಿಸ್ಕೊಳ್ತೇನೆ. 2025 ವರ್ಷಗಳ ಹಿಂದೆ ಮಾನವ ರೂಪವನ್ನು ತಾಳಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಂಥದ್ದು ನಿನ್ನನ್ನು ನನ್ನನ್ನ ಲೌಕಿಕವಾಗಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಪೇತ್ರನು ಬರೆದಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗೋದಿಲ್ಲ. ಪ್ರಿಯರೇ, ಯೇಸುಸ್ವಾಮಿ ಮಾನವ ರೂಪವನ್ನು ತಾಳಿ ಅಪೊಸ್ತಲನಾದ ಪೌಲ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು ನಾವು ನೋಡಿದ್ದೇವೆ. ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ಮನುಷ್ಯರಿಗೆ ಸದೃಶನಾಗಿ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಯಾತಕ್ಕೋಸ್ಕರವಾಗಿ?
ಅದಕ್ಕೋಸ್ಕರ ಸೊ ನನ್ನನ್ನ ನಿನ್ನನ್ನ ಈ ಪಾಪದ ಬಂಧನದಿಂದ, ಪಾಪದ ಸರಪಳಿಯಿಂದ ಬಿಡುಗಡೆ ಮಾಡಿ ನಿನ್ನನ್ನು ನನ್ನನ್ನು ಪರಲೋಕಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಪ್ರಿಯರೇ, ಇದು ಕ್ರಿಸ್ಮಸ್. ಕ್ರಿಸ್ಮಸ್ ಅನ್ನುವಂಥದ್ದು ಸಭೆಯನ್ನು ಅಲಂಕಾರ ಮಾಡುವಂಥದ್ದಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಮನೆಗಳಿಗೆ ನಕ್ಷತ್ರಗಳನ್ನು ಕಟ್ಟುವಂಥದ್ದಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಹೊಸ ವಸ್ತ್ರಗಳನ್ನು ಧರಿಸುವಂಥದ್ದಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಮೃಷ್ಟಾನ್ನವನ್ನು ಕೊಡುವಂಥದ್ದಲ್ಲ. ಏನು ಕ್ರಿಸ್ಮಸ್? ಪ್ರತಿಯೊಂದು ಕ್ರಿಸ್ಮಸ್ಗಳು ಬರುವಂತಹ ಸಂದರ್ಭದಲ್ಲಿ ನೋಡಿ, 2024 ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದಂತ ಲಕ್ಷಾಂತರ ಜನರು ಇವತ್ತು ಮಣ್ಣಿಗೆ ಮಣ್ಣಾಗಿದ್ದಾರೆ. 2025ರಲ್ಲಿ ಮತ್ತೊಂದು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡೋದಕ್ಕೆ ದೇವರು ನಮಗೆ ಸಂದರ್ಭವನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ನೆನೆಸ್ಕೊಬೇಕು, 2025 ವರ್ಷಗಳ ಹಿಂದೆ ದೇವರಿಗೆ ಸರಿ ಸಮಾನನಾಗಿದ್ದಂತಹ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ತಾಳಿ ಮನುಷ್ಯರಿಗೆ ಸದೃಶನಾಗಿ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದಿದ್ದರ ಫಲವಾಗಿ ಆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನನಗೆ ಪಾಪ ಕ್ಷಮಾಪಣೆ ಲಭಿಸಿದ ಫಲವಾಗಿ ಇವತ್ತು ನಾನು ದೇವರ ಮಗನಾಗಿದ್ದೇನೆ. ಸೊ ಇವತ್ತು ನಮಗೆ ಒಂದು ಅಡ್ರೆಸ್ ಇದೆ, ಇವತ್ತು ನಮಗೆ ಒಂದು ವಿಳಾಸ ಉಂಟು. ಏನು ವಿಳಾಸ? ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ನಾನು ದೇವರ ಮಗ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನೀವು ಪರಲೋಕ ಸಂಸ್ಥಾನದವರು. ಗೊತ್ತದಲ್ಲ? ಎಸ್, ವಿ ಆರ್ ಲಿವಿಂಗ್, ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಸೊ ಐ ಆಮ್ ಇಂಡಿಯನ್, ನಾನು ಭಾರತೀಯ, ನಾನು ಕನ್ನಡಿಗ, ಎಲ್ಲ ಸರಿನೇ. ಬಟ್ ಅದಕ್ಕಿಂತಲೂ ಮಿಗಿಲಾಗಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಿಳಾಸ ಏನು ಗೊತ್ತಾ? ನಾವು ಪರಲೋಕ ಸಂಸ್ಥಾನದವರು. ಸೊ ವಿ ಬಿಲಾಂಗ್ಸ್ ಟು ಹೆವೆನ್. ಸೊ ಅದು ನಮಗೇನು ಮಾಡಬೇಕು? ನಮ್ಮ ಜೀವಿತದಲ್ಲಿ ಆನಂದವನ್ನು ತರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಪ್ರತ್ಯೇಕವಾಗಿ ಒಂದು ಕ್ರಿಸ್ಮಸ್ ಋತುವಿನಲ್ಲಿ, ಕ್ರಿಸ್ಮಸ್ ಕಾಲದಲ್ಲಿ ನಾವು ಆಗಿರುವಾಗ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಕೀರ್ತನೆಯ ಕೆಲವು ಭಾಗಗಳನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವ. 27ನೇ ಕೀರ್ತನೆ, ಅದರ 7ರಿಂದ 14 ವಾಕ್ಯಗಳನ್ನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಇದು ದಾವೀದನ ಒಂದು ಕೀರ್ತನೆ. ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವಂತಹ ವಿಧ ಎಂಬುದಾಗಿ.
ಕೀರ್ತನೆ ಆರಂಭವಾಗುವಂಥದ್ದು, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ನೋಡಿ, ದಾವೀದನು ನಮ್ಮೆಲ್ಲರಿಗೂ ತಿಳಿದಿರುವ ರೀತಿಯಲ್ಲಿ ಒಬ್ಬ ಸಾಧಾರಣ ಕುರುಬನಾಗಿದ್ದಂತಹ ವ್ಯಕ್ತಿ. ದಾವೀದನನ್ನು ಅವನ ತಂದೆ ತಾಯಿಗಳು ಕುರಿಗಳನ್ನ ಮೇಯಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಂತವರಾಗಿದ್ದರು. ದಾವೀದನ ಇತರ ಸಹೋದರರು ಆ ಕಾಲದಲ್ಲಿ ಸೌಲನ ಸೈನ್ಯದಲ್ಲಿ ಉನ್ನತವಾದ ಶ್ರೇಣಿಗಳಲ್ಲಿ ಇರುವಂತಹ ಸೈನಿಕರಾಗಿ ಇರುವಂತಹ ಸಂದರ್ಭದಲ್ಲಿ ದಾವೀದನಿಗೆ ಅಂತಹ ಯಾವ ಯೋಗ್ಯತೆಗಳು ಇರಲಿಲ್ಲ. ಲೌಕಿಕವಾದ ದೃಷ್ಟಿಯಲ್ಲಿ, ಅವನ ತಂದೆ ತಾಯಿಗಳ ದೃಷ್ಟಿಯಲ್ಲಿ ದಾವೀದನು ಗುಡ್ ಫಾರ್ ನಥಿಂಗ್. ಆದರೆ ದೇವರು ದಾವೀದನನ್ನ ಒಬ್ಬ ಸೈನಿಕನಾಗಿ ಅಲ್ಲ, ಇಸ್ರಾಯೇಲ್ಯರ ಅರಸನನ್ನಾಗಿ ನೇಮಿಸಿದಂಥದ್ದನ್ನು ನಾವು ಬಲ್ಲವರಾಗಿದ್ದೇವೆ. ಸೊ ಈ ದಾವೀದ ತನ್ನ ಜೀವಿತದಲ್ಲಿ ಅನೇಕ ವಿಧವಾದಂತಹ ಪ್ರತಿಕೂಲಗಳ ಮಧ್ಯೆ ಹಾದು ಹೋಗಬೇಕಾಗಿ ಬಂದಿತ್ತು. ನೋಡಿ, ನಾವು ಅನೇಕ ಸಂದರ್ಭಗಳಲ್ಲಿ ಹೇಳುವಂಥದ್ದು ದಾವೀದ ಕುರುಬನಾಗಿದ್ದ, ನಂತರ ದಾವೀದ ಅರಸನಾದ ಎಂಬುದಾಗಿ. ಆದರೆ ಕುರುಬನಿಂದ ಅರಸನ ಆ ಒಂದು ಸಿಂಹಾಸನಕ್ಕೆ ಕೂರುವುದಕ್ಕೆ ದಾವೀದ ಸುಮಾರು 40 ವರ್ಷ ಕಾಡುಗಳಲ್ಲಿ ಮೇಡುಗಳಲ್ಲಿ ಅಲಿಯಬೇಕಾಗಿ ಬಂದಿತ್ತು. ನೋಡಿ, ನಮಗೆ ಗೊತ್ತು, ಸೌಲ ಅರಸನಾದಂತಹ ಆರಂಭ ಘಟ್ಟದಲ್ಲಿ ಗೊಲ್ಯಾತ ಏನ್ ಮಾಡ್ದ, ಫಿಲಿಸ್ಟಿಯರು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಬಂದ್ರು. ಅಲ್ಲಿ ಸೌಲನು ಮತ್ತು ಇಸ್ರಾಯೇಲ್ ಸೈನಿಕರು ಗೊಲ್ಯಾತನಿಗೆ ಎದರಿ ಗುಹೆಗಳಲ್ಲಿ ಅಡಗಿಕೊಂಡಿದ್ದಂಥವರಾಗಿದ್ರು. ತನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ ಬಂದಂತಹ ದಾವೀದ, ಗೊಲ್ಯಾತನು ಸೇನಾಧೀಶ್ವರನಾದ ಯೆಹೋವನನ್ನು ನಿಂದಿಸುವುದನ್ನು ಕೇಳಿದಾಗ ಅವನಿಂದ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಸೊ ನಮಗೆ ಗೊತ್ತು, ದಾವೀದ ಒಬ್ಬಂಟಿಗನಾಗಿ ಗೊಲ್ಯಾತನಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಹೋದ. ಗೊಲ್ಯಾತನು ಸಕಲವಾದಂತಹ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡುವುದಕ್ಕೆ ಬಂದರೆ ದಾವೀದನು ಕೇವಲ ಕವಣೆಯ ಮೂಲಕವಾಗಿ ಗೊಲ್ಯಾತನನ್ನು ಎದುರುಗೊಂಡ. ಕೇವಲ ತನ್ನ ಕವಣೆಯ ಕಲ್ಲಿನಿಂದ ದಾವೀದ ಗೊಲ್ಯಾತನನ್ನು ಕೊಂದಾಕದ. ಇದರ ಫಲವಾಗಿ ಇಸ್ರಾಯೇಲ್ಯರಲ್ಲಿ ಒಂದು ಹೊಸ ಹಾಡು ಹುಟ್ಟು ಬಂತು. ಆ ಹಾಡು ಈ ರೀತಿಯಾಗಿತ್ತು: ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ. ಇದರ ಫಲವಾಗಿ ಸೌಲ ದಾವೀದನನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ದ. ಸೊ ಅಂದಿನಿಂದ ಸೌಲ ದಾವೀದನನ್ನ ಕೊಲ್ಲುವುದಕ್ಕೆ ಸಂದರ್ಭವನ್ನು ಹುಡುಕ್ತಾ ಇದ್ದ. ಸಂದರ್ಭವನ್ನು ಹುಡುಕುವುದು ಮಾತ್ರವಲ್ಲ, ಒಂದು ನಾಯಿಯನ್ನು ಅಟ್ಟಾಡಿಸಿಕೊಂಡು ಓಡುವ ರೀತಿಯಲ್ಲಿ ಸೌಲ ತನ್ನ ಸರ್ವ ಸೈನ್ಯ ಸಮೇತವಾಗಿ ದಾವೀದನನ್ನ ಹಿಂಬಾಲಿಸುತ್ತಿದ್ದ. ಇದು ಕೇವಲ 1 ವಾರದ, 1 ತಿಂಗಳ, 1 ವರ್ಷದ ಹಿಂಬಾಲಿಸುವಿಕೆಯಾಗಿರಲಿಲ್ಲ, ದೀರ್ಘ 40 ವರ್ಷ. ನೋಡಿ, ಈ ದೀರ್ಘ 40 ವರ್ಷದ ಸಂಕ್ಷಿಪ್ತವಾದ ಒಂದು ವರದಿಯನ್ನ ನೋಡಿಕೊಂಡು ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ನೋಡಿ, ಆರಂಭ ಕಾಲದಲ್ಲಿ ದಾವೀದ ಸೌಲನ ಮಗನಾದ ಯೋನಾಥಾನನಿಗೆ ಹೇಳಿದಂಥದ್ದು,
ನನಗೂ ಮರಣಕ್ಕೂ ಕೇವಲ ಒಂದು ಗೇಣು ಉದ್ದ ಮಾತ್ರ. ಆದರೆ ತದನಂತರದಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನು, ನಾನು ಯಾರಿಗೆ ಭಯಪಟ್ಟೇನು? To whom shall I afraid? ಸೊ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ಯೇಸು ಸ್ವಾಮಿ ಹೇಳಿದ್ದಾರೆ, ಲೋಕದಲ್ಲಿ ನಮಗೆ ಕಷ್ಟ ಉಂಟು, ಆದರೆ ಒಂದೇ ಒಂದು, no one can touch us without our God permission. ನಮ್ಮ ದೇವರ ಅನುಮತಿ ಇಲ್ಲದೆ ಯಾವ ವ್ಯಕ್ತಿಯು ನಮ್ಮನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಆಗ ನೀವು ಕೇಳ್ಬೋದು, ಮತ್ತೆ ಯಾಕೆ ಬರೆದರೆ ಅನೇಕರು ಒದೆ ತಿಂತಾ ಇದ್ದಾರೆ, ಆದರೆ ಅವರ ಕೈ ಕೆಲಸ ಅಷ್ಟೇ. ನಾನು ಹೇಳೋದಷ್ಟೇ. ನೋಡಿ, ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ದ ಲಾರ್ಡ್ ಇಸ್ ಮೈ ರೈಟ್ ಹ್ಯಾಂಡ್, ಮೈ ಸಾಲ್ವೇಷನ್, ಟು whom shall I afraid? ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಅದರ 13ನೇ ವಾಕ್ಯದಲ್ಲಿ ದಾವೀದನು ಆಡುವಂಥದ್ದು, ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಜೀವಲೋಕದಲ್ಲಿ ಏನು? ಜೀವಲೋಕದಲ್ಲಿ ನೋಡಿ, ಯೆಹೋವನು ಸೌಲನನ್ನ ರಾಜಸ್ಥಾನದಿಂದ ತಳ್ಳಿ ಬಿಟ್ಟುಬಿಟ್ಟ. ತದನಂತರವಾಗಿ ಯೆಹೋವನು ಸಮುವೇಲ್ ಪ್ರವಾದಿಗೆ ಹೇಳ್ದ, ನೀನು ಬೆತ್ಲೆಹೇಮಿಗೆ ಹೋಗು, ಈಶಯನ ಮನೆಗೆ ಹೋಗು. ದೇವರ ಯೆಹೋವನ ಮಾತಿಗೆ ಅನುಸಾರವಾಗಿ ಸಮುವೇಲ ಏನು ಮಾಡ್ದ? ಒಂದು ಕುಪ್ಪಿಯಲ್ಲಿ ಅಭಿಷೇಕ ತೈಲದೊಂದಿಗೆ ಈಶಯನ ಮನೆಗೆ ಹೋದ. ಈಶಯನ ಮನೆಯಲ್ಲಿ ಒಂದು ಭೋಜನವನ್ನ ಏರ್ಪಡಿಸಿದ್ರು. ಆ ಭೋಜನದಲ್ಲಿ ಈಶಯನ ಹೆಂಡತಿ, ಅವನ 7 ಜನ ಮಕ್ಕಳಿದ್ದಾರೆ, ಆದರೆ ಕೊನೆಯವನಿರಲಿಲ್ಲ. ಭೋಜನದ ಸಂದರ್ಭದಲ್ಲಿ, ಭೋಜನಕ್ಕಿಂತ ಮುಂಚಿತವಾಗಿ ಸಮುವೇಲ ಈಶನಿಗೆ ಹೇಳಿದ, ನಿನ್ನ ಮಕ್ಕಳನ್ನ ಬರಮಾಡು. ಮೊದಲನೇವನು ಬಂದ. ಸಮುವೇಲ ನೆನೆಸ್ಕೊಂಡ, ದೇವರು ಆರಿಸಿಕೊಂಡವನು ಇವನು ಎಂಬುದಾಗಿ. ದೇವರು ಹೇಳಿದ್ರು ರಿಜೆಕ್ಟೆಡ್, 2 ರಿಜೆಕ್ಟೆಡ್, 3 ರಿಜೆಕ್ಟೆಡ್, 4 ರಿಜೆಕ್ಟೆಡ್, 5 ರಿಜೆಕ್ಟೆಡ್, 6 ರಿಜೆಕ್ಟೆಡ್, 7 ರಿಜೆಕ್ಟೆಡ್. 7 ಜನರನ್ನ ದೇವರು ತಳ್ಳಿ ಬಿಟ್ಬಿಟ್ಟ. ಕೇಳ್ತಾ ಇದ್ದಾನೆ ಸಮುವೇಲ, ಇಷ್ಟ ನನಗೆ ಮಕ್ಕಳು ಇಲ್ಲಪ್ಪ, ಇನ್ನೊಬ್ಬ ಇದ್ದಾನೆ, ಎಲ್ಲಿದ್ದಾನೆ? ಕಾಡಲಿದ್ದಾನೆ. ಮನೆಯಲ್ಲಿ ಔತಣ, ಚಿಕ್ಕ ಮಗ ಎಲ್ಲಿ? ಕಾಡಲ್ಲಿ. ಕರ್ಕೊಂಬರಕ್ಕೆ ಹೇಳ್ದ, ಕರ್ಕೊಂಡು ಬಂದ್ರು. ದೂರದಿಂದಲೇ ಬರುವಂಥದ್ದನ್ನ ನೋಡಿದಾಗ ದೇವರಾತ್ಮ ಹೇಳ್ತು, ಈಸ್ ದ ಒನ್, ನಾನು ಆರಿಸಿಕೊಂಡಂಥವನು ಇವನೇ. ಸಮುವೇಲ ತನ್ನ ಕೈಯಲ್ಲಿದ್ದಂಥ ಅಭಿಷೇಕ ತೈಲವನ್ನು ತೆಗೆದುಕೊಂಡು ಹೋಗಿ ತನ್ನ ಸಹೋದರನ ಮುಂದೆ ಏನ್ ಮಾಡ್ದ? ದಾವೀದನನ್ನ ಅಭಿಷೇಕ ಮಾಡ್ದ. ಈ ಅಭಿಷೇಕವನ್ನ ಹೊಂದಿಕೊಂಡಂತಹ ದಾವೀದ ಈಗ ದೀರ್ಘ 40 ವರ್ಷಗಳಿಂದ ಏನ್ ಮಾಡ್ತಾ ಇದ್ದಾನೆ? ಅಲಿತಾ ಇದ್ದಾನೆ ಕಾಡುಗಳಲ್ಲಿ. ಆದರೆ ದಾವೀದನಿಗೆ ಒಂದೇ ಒಂದು ಭರವಸೆ ಏನು ಗೊತ್ತಾ? ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಜೀವಮಾನದಲ್ಲಿಯೇ, ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ನಾನು ಅನುಭವಿಸ್ತೇನೆ. ಸೊ ನನ್ನನ್ನು ಅಭಿಷೇಕಿಸಿದಂಥದ್ದು ಯೆಹೋವನು. ನನ್ನನ್ನು ಅಭಿಷೇಕಿಸಿರುವಂಥದ್ದು ಇಸ್ರಾಯೇಲಿಯರ ಅರಸನನ್ನಾಗಿ ಕೂರುವುದಕ್ಕೋಸ್ಕರ. ಈ ದೇವರು ನನ್ನನ್ನು ಅಭಿಷೇಕಿಸಿರುವಾಗ ನನ್ನ ಜೀವಮಾನದಲ್ಲಿ, ನನ್ನ ಜೀವಕಾಲದಲ್ಲಿಯೇ ನಾನೇನ್ ಮಾಡ್ತೇನೆ? ಸಿಂಹಾಸನದ ಮೇಲೆ ಕೂರ್ತೇನೆ. ಕೂತ್ನ ದೀರ್ಘ 40 ವರ್ಷ ಕೂತ್ನ, ಸಿಂಹಾಸನವನ್ನು ಆಡದ್ನ, ಇಸ್ರಾಯೇಲರನ್ನು ಆಡದ್ನ. ಪ್ರಿಯ ದೇವರ ಮಕ್ಕಳೇ, ಸೊ ಇದು ದೇವರ ಪದ್ಧತಿ. ಸೊ ವಿ ಶುಡ್ ನಾಟ್ ಫಿಯರ್. ಭಯಪಡಬಾರ್ದು. ಭಯಪಡಿಸುವಂತಹ ಅನೇಕ ಸಂದರ್ಭಗಳೇನು ಮಾಡ್ತಾರೆ? ನಮ್ಮಲ್ಲಿ ಬರ್ತಾ ಇರ್ತದೆ. ಸೊ ಈ ಮುಂಜಾನೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಡು ನಾಟ್ ಫಿಯರ್. ನೋಡಿ,
ಭಯ ಮನುಷ್ಯನ ದೊಡ್ಡ ಶತ್ರು. ಭಯ ಅನ್ನುವಂಥದ್ದು ಮಾನವನ ದೊಡ್ಡ ಶತ್ರು. ಅದು ಕೇವಲ ಆಧ್ಯಾತ್ಮಿಕ ಲೋಕದಲ್ಲಿ ಮಾತ್ರವಲ್ಲ, ಈ ಲೌಕಿಕ ಲೋಕದಲ್ಲಿಯೂ ಸಹ. ಮಕ್ಕಳಿಗೆ ಪರೀಕ್ಷೆಯ ಭಯ. ಸೊ ಈ ಒಂದು ಭಯದ ಸಲುವಾಗಿ ಅನೇಕರು ತಮ್ಮ ವಿದ್ಯಾಭ್ಯಾಸವನ್ನು ಏನ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಪೂರ್ತಿಗೊಳಿಸುವುದಕ್ಕೆ ಸಾಧ್ಯವಾಗದೆ ಮಧ್ಯದಲ್ಲಿ ಅದನ್ನು ಮೊಟಕುಗೊಳಿಸಿಬಿಡ್ತಾರೆ. ಯವನಸ್ಥರಿಗೆ ಕೆಲಸದ ಭಯ, ವೈವಾಹಿಕ ಜೀವಿತದ ಭಯ, ಕೌಟುಂಬಿಕ ಜೀವಿತದ ಭಯ, ಮಕ್ಕಳನ್ನು ಸಾಕುವಂತಹ ಭಯ. ಹೀಗೆ ಭಯದ ಕೆಲವರಿಗೆ ಪ್ರಯಾಣ ಮಾಡುವಂತಹ ಭಯ. ಎಷ್ಟೋ ಜನ ನಮ್ಮ ಸುತ್ತಮುತ್ತಲು ತಮ್ಮ ಮನೆಯನ್ನ ಬಿಟ್ಟು ಹೊರಗೆ ಬರೋದಿಲ್ಲ, ಒಳಕೋಣೆಯಲ್ಲಿ ಮಾತ್ರ ಕೂತಿರ್ತಾರೆ. ಭಯ ಅವರಿಗೆ. ಜನರನ್ನು ಮುಖಾಮುಖಿಯಾಗಿ ಸಂದರ್ಶಿಸುವುದಕ್ಕೆ ಭಯ. ಎಲ್ಲಿ ಪ್ರಯಾಣ ಮಾಡಿದ್ರೆ ಅಪಘಾತ ಸಂಭವಿಸುತ್ತದೆ ಎಂಬುದಾಗಿ ಭಯ. ಇಂತಹ ಭಯಭೀತವಾದ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸೊ ಆದುದರಿಂದಲೇ ನಾನು ಹೇಳಿದ್ದು, ಭಯ ಅನ್ನುವಂಥದ್ದು ಮಾನವನ ಮೊದಲ ಶತ್ರು. ನೋಡಿ, ಇವಾಗ ಕೆಲವು ರೋಗಗಳು ಸಾಂಪ್ರದಾಯಿಕವಾಗಿ ನಮಗೆ ಬಂದಿರುವಂಥದ್ದು. 1 BP, 2 ಶುಗರು, 3 ಕೊಲೆಸ್ಟ್ರಾಲು. ಈಗ ಅನೇಕ ರೋಗಗಳಿವೆ. ಕ್ಯಾನ್ಸರು, ಒಂದು ಕಾಲದಲ್ಲಿ TB ಇತ್ತು, ಒಂದು ಕಾಲದಲ್ಲಿ ಕುಷ್ಠರೋಗ ಇತ್ತು, ಒಂದು ಕಾಲದಲ್ಲಿ ಪ್ಯಾರಲೈಸ್ ಆಗುವಂಥ ರೋಗ ಇತ್ತು. ಸೊ ಈ ರೀತಿ ಅನೇಕ ರೋಗಗಳಿವೆ. ಒಂದು ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಗೆ ಡಯಾಬಿಟಿಕ್ ಬಂದ್ಬಿಟ್ರೆ ಅವನು ಭಯದಲ್ಲಿ ಸತ್ತೋಗ್ಬಿಡ್ತಾ ಇದ್ದ. ಭಯ. ನೋಡಿ, ಒಂದು ಕಥೆ ಹೇಳ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಒಬ್ಬ ದೇಶವನ್ನ ಹಾಳು ಮಾಡಕ್ಕೆ ಹೋಗ್ತಾನಂತೆ. ಆದ್ರೆ ಆ ವ್ಯಕ್ತಿ ಆ ಒಂದು ದೇಶವನ್ನ ನಾಶ ಮಾಡೋದಕ್ಕಿಂತ ಮಿಗಿಲಾಗಿ ಆ ದೇಶದ ಜನರಲ್ಲಿ ಇದ್ದಂತ ಭಯ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತು. ನೋಡಿ, 2019 ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು. ಸುಮಾರು 1 ವರ್ಷ ನಾವು ಅನುಭವಿಸಿದಂಥ ನೋವು ಕೋವಿಡ್. ಆದರೆ ಕೋವಿಡ್ ರೋಗದಿಂದ ಎಷ್ಟು ಜನ ಅಸುನೀಗಿದ್ರೆ ಗೊತ್ತಿಲ್ಲ. ಆದರೆ ಕೋವಿಡ್ ರೋಗದ ಭಯದಿಂದ ಅಸುನೀಗಿದವರ ಸಂಖ್ಯೆ ಜಾಸ್ತಿ. ಭಯ ಅದು ನಮ್ಮ ದೊಡ್ಡ ಶತ್ರು. ಸೊ ದೇವರ ಮಕ್ಕಳಾದ ನಾವುಗಳು ಈ ಭಯದ ಹಿಡಿತದಿಂದ ಅಥವಾ ಈ ಭಯದ ಕಪಿಮುಷ್ಟಿಯಿಂದ ಯಾವ ರೀತಿ ಬಿಡುಗಡೆಯನ್ನು ಹೊಂದ್ಕೊಳ್ಬಹುದು? ನಾನು ಕಳೆದ 2 ದಿನಗಳಿಂದ ಈ ಒಂದು ದೇವರ ವಾಕ್ಯವನ್ನು ನಾನು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂದಂತಹ ಕೆಲವು ಚಿಂತೆಗಳನ್ನ ಈ ಮುಂಜಾನೆ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ನೋಡಿ, ಪ್ರತಿಯೊಬ್ಬರಿಗೂ ಭಯ ಇದೆ. ನಮ್ಮ ಚಿಕ್ಕ ಪ್ರಾಯದಲ್ಲಿ ನಾವು ಒಂದು ಆಟ ಆಡ್ತಾ ಇದ್ವಿ. ನಿನಗೆ ಭಯ ಇದೆಯಾ, ಹೆದರಿಕೆ ಇದೆಯಾ ಅಂತ ಕೇಳ್ತೀವಿ. ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅವರ ಕಣ್ಣಿಗೆ ಅಂತ ಊದುತ್ತೀವಿ. ಸೊ ಆ ವ್ಯಕ್ತಿ ಕಣ್ಣು ಮುಚ್ಕೊಂಡ್ಬಿಟ್ರೆ ಅವನಿಗೇನಿದೆ, ಭಯ ಇದೆ ಅಂತ ಅರ್ಥ. ನಾವು ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡುವಂತ ಒಂದು ಆಟ ಅದು. ಭಯ ಇಲ್ಲದೆ ಇರುವ ಯಾವ ವ್ಯಕ್ತಿ ಇಲ್ಲ. ಭಯ ಒಂದು ರೀತಿ ಒಳ್ಳೆಯದೇ,
ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಭಯವು ತಿಳುವಳಿಕೆಗೆ ಮೂಲ. ದ ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಆದರೆ ಭಯ, ಎಲ್ಲ ಭಯವೂ ಒಳ್ಳೆಯದಲ್ಲ. ಸೊ ಅನೇಕರು ಭಯ ಪಡ್ತಾರೆ. ಲೌಕಿಕವಾಗಿ ನಾವು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನಾನು ಒಂದು ಕೆಲಸಕ್ಕೆ ನಾನು ತಯಾರಲ್ಲ, ಯಾವುದೋ ಒಂದು ಕಾರ್ಯವನ್ನ ಮಾಡುವುದಕ್ಕೆ ನಾನು ತಯಾರಲ್ಲ, ಆ ತಯಾರಲ್ಲದ ಕೆಲಸವನ್ನು ಜನರು ನನ್ನ ಮೇಲೆ ಒಪ್ಪಿಸುವಾಗ ಅಥವಾ ಆ ಒಂದು ಕೆಲಸವನ್ನ ಮಾಡಬೇಕು ಎಂಬುದಾಗಿ ನನಗೆ ಹೇಳುವಾಗ ನನಗೇನಾಗ್ತದೆ? ಭಯ ಆಗ್ತದೆ. ಬಿಕಾಸ್ ಐ ಆಮ್ ನಾಟ್ ರೆಡಿ ಫಾರ್ ದ ಟಾಸ್ಕ್. ಆ ಒಂದು ದೌತ್ಯಕ್ಕೆ ನಾನು ತಯಾರಲ್ಲ. ಸೊ ಈ ರೀತಿ ಭಯದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಬಿಡುಗಡೆ ಮಾಡುವುದು ಹೇಗೆ? ಡೆಲಿವರೆನ್ಸ್ ಫ್ರಮ್ ದ ಗ್ರಿಪ್ ಆಫ್ ದ ಫಿಯರ್. ನಾನು ಹೇಳಿದ್ದು ಭಯದ ಹಿಡಿತದಿಂದ, ಕನ್ನಡದಲ್ಲಿ ಹೇಳ್ತಾರೆ ಕಪಿಮುಷ್ಟಿಯಿಂದ. ಏನು ಕಪಿಮುಷ್ಟಿ ಅಂದ್ರೆ? ಒಂದು ಕಪ್ಪಿ ಅಂದ್ರೆ ಮಂಗ ಹಿಡ್ಕೊಂಡ್ಬಿಟ್ರೆ ಹಿಡಿದೋದೆ, ಅದನ್ನು ಬಿಡಿಸೋಕ್ ಸಾಧ್ಯವೇ ಅಸಾಧ್ಯವಾದಂಥದ್ದು. ಅಂದ್ರೆ ಆ ಭಯದ ಕಪಿಮುಷ್ಟಿಯಿಂದ ನಾವು ಯಾವ ರೀತಿಯಾಗಿ ಬಿಡುಗಡೆಯನ್ನು ಹೊಂದ್ಕೊಳ್ಬಹುದು? ಸೊ ಈ ಮುಂಜಾನೆಯಲ್ಲಿ ನಮ್ಮಲ್ಲಿ ಅನೇಕರು, ಈ ಸಂದೇಶವನ್ನು ಕೇಳುವಂತ ಅನೇಕರು ಇಂತಹ ಭಯದಲ್ಲಿ ವಾಸಿಸುವಂತವರಾಗಿರ್ಬಹುದು. ಸೊ ಅಂಥವರ ಜೀವಿತದಲ್ಲಿ ಒಂದು ಬಿಡುಗಡೆಯ ಸಂದೇಶವನ್ನ ಈ ಮುಂಜಾನೆಯಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಆಧಾರವಾಗಿ ತೆಗೆದುಕೊಂಡಿರುವಂಥದ್ದು ಯೋಶುವನ ಪುಸ್ತಕ 1ನೇ ಅಧ್ಯಾಯ 1ರಿಂದ 9 ವಾಕ್ಯ. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 25 ವಾಕ್ಯ. ಈ 2 ವಾಕ್ಯ ಭಾಗಗಳ ಆಧಾರದ ಮೇಲೆ ದೇವರ ವಾಕ್ಯವನ್ನು ನಾನು ಸಾರುವುದಕ್ಕೆ ಬಯಸುವಂತವನಾಗಿದ್ದೇನೆ. ನೋಡಿ, ಯೋಶುವನ ಪುಸ್ತಕವನ್ನ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಮೋಶೆಯ ಜೀವನ ಚರಿತ್ರೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ವಿಮೋಚನಕಾಂಡ 3ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ಯೆಹೋವನು ಮೋಶೆಯನ್ನ ಹೋರೇಬೆಂಬ ದೇವರ ಬೆಟ್ಟದಲ್ಲಿ ಸಂದರ್ಶಿಸುವಂಥದ್ದನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯದ ಪ್ರಾರಂಭದ 4 ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು, ಮೋಶೆ ತನ್ನ ಮಾವನಾದ ಇತ್ರೋನನ ಮಂದೆಯನ್ನ ಮೇಯಿಸಿಕೊಂಡು ಹೊರೇ ಬೆಟ್ಟವನ್ನ ಹತ್ತಿದಂತಹ ಸಂದರ್ಭದಲ್ಲಿ ಒಂದು ಕಾರ್ಯವನ್ನು ನೋಡ್ತಾ ಇದ್ದಾನೆ. ಏನೋ ಕಾರ್ಯ, ಒಂದು ಮುಳ್ಳಿನ ಪೊದೆ ಬೆಂಕಿಯಿಂದ ಉರಿತಾ ಇದೆ. ಆದರೆ ಆ ಮುಳ್ಳಿನ ಪೊದೆ ಸುಟ್ಟೋಗ್ತಾ ಇಲ್ಲ. ಬಹಳ ಆಶ್ಚರ್ಯವಾದಂತಹ ಒಂದು ನೋಟ. ಮೋಶೆಗೆ ಆ ಸಂದರ್ಭದಲ್ಲಿ ಸುಮಾರು 80 ವರ್ಷ ಆಗಿದೆ. ಯಾಕಂದ್ರೆ ಐಗುಪ್ತ ದೇಶವನ್ನು ಬಿಟ್ಟು ಬಂದಂತಹ ಸಂದರ್ಭದಲ್ಲಿ 40 ವರ್ಷ. ದೇವರು ಮೋಶೆಗೆ ಐಗುಪ್ತದಿಂದ ಇಸ್ರಾಯೇಲ್ ಮಕ್ಕಳನ್ನ ಬಿಡಿಸಿ ಬರುವುದಕ್ಕೆ ಹೇಳುವಂತ ಸಂದರ್ಭದಲ್ಲಿ 40 ವರ್ಷ ದಾಟಿತು. 80 ವರ್ಷ ಆಗಿದೆ. ತನ್ನ 80 ವರ್ಷ ಪ್ರಾಯದಲ್ಲಿ ಇದುವರೆಗೂ ಕಾಣದೇ ಇದ್ದಂತಹ ಒಂದು ಅದ್ಭುತ. ಏನು? ಬೆಂಕಿ ಉರಿತಾ ಇದೆ, ಆದರೆ ಮುಳ್ಳಿನ ಪೊದೆಗಳು ಸುಟ್ಟೋಗ್ತಾ ಇಲ್ಲ. ಇದನ್ನ ನೋಡೋದಕ್ಕೆ ದೇವರು ಮೋಶೆ ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ದೇವರು ಮೋಶೆಯೊಂದಿಗೆ ಮಾತನಾಡುವಂತಹ ಒಂದು ಸಂಭಾಷಣೆ. 3ನೇ ಅಧ್ಯಾಯವನ್ನು ನೋಡ್ಕೊಳ್ಳಿ, ಬಾಕಿ ಗೊತ್ತಾಗುತ್ತೆ. 11ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಫರೋಹನ ಸನ್ನಿಧಿಗೆ ನಾನು ನಿನ್ನನ್ನು ಕಳಿಸ್ಕೊಡ್ತೇನೆ. ಹತ್ತನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರಾಗಿರುವ ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಹೊರಬರ ಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸ್ಕೊಡ್ತೇನೆ. ನೋಡಿ,
2ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಮೋಶೆ ನಮಗೆ ಗೊತ್ತು, ಮೋಶೆ ಒಬ್ಬ ಇಬ್ರಿಯನಾಗಿ ಹುಟ್ಟಿದಂತಹ ವ್ಯಕ್ತಿ. ಅವನ ತಂದೆ ತಾಯಿಗಳು 3 ತಿಂಗಳು ಬಚ್ಚಿಟ್ರು. 3 ತಿಂಗಳಾದ್ಮೇಲೆ ಒಂದು ಪೆಟ್ಟಿಗೆಯನ್ನು ಮಾಡಿ ನೈಲ್ ನದಿಯಲ್ಲಿ ತೇಲಿಬಿಟ್ರು. ಅಲ್ಲಿ ಫರೋಹನ ಮಗಳು ಬಂದು ಆ ಪೆಟ್ಟಿಯನ್ನು ತೆಗೆದುಕೊಂಡು ಆ ಮಗುವನ್ನ ತನಗೋಸ್ಕರವಾಗಿ ಸಾಕುವುದಕ್ಕೆ ಪ್ರಾರಂಭ ಮಾಡಿದ್ಲು. ಸೊ ಮೋಶೆಗೆ 40 ವರ್ಷ ಪ್ರಾಯ ಆದಂತಹ ಸಂದರ್ಭದಲ್ಲಿ ಮೋಶೆಗೆ ಗೊತ್ತು ತಾನು ಯಾರೆಂಬುದಾಗಿ. ತಾನು ಫರೋಹನ ಕುಟುಂಬದಲ್ಲಿ, ಫರೋಹನ ಅರಮನೆಯಲ್ಲಿ ಬೆಳೆಯುವಂತಹ ವ್ಯಕ್ತಿಯಾಗಿದ್ರು ಸಹ ಮೋಶೆಗೆ ಗೊತ್ತು ನಾನು ಇಬ್ರಿಯನು. ಇದು ನಮ್ಮ ಅನೇಕ ಕ್ರೈಸ್ತರಿಗೆ ನಮಗೆ ಗೊತ್ತಿಲ್ಲ ನಾವು ಯಾರು ಎಂಬುದಾಗಿ. ಅದೇ ತೊಂದರೆ. ತನ್ನ 40ನೇ ವರ್ಷ ಪ್ರಾಯದಲ್ಲಿ ಏನ್ ಮಾಡ್ದ ಮೋಶೆ, ತನ್ನ ಜನರನ್ನ ಸಂದರ್ಶಿಸುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಒಬ್ಬ ಐಗುಪ್ತನು ಇಬ್ರಿಯನನ್ನ ಹೊಡಿತಾ ಇದ್ದಾನೆ. ಇದು ನೋಡಿದಂತಹ ಮೋಶೆಗೆ ಕೋಪ ಬಂದು ಒಂದೇ ಹೊಡೆತಕ್ಕೆ ಏನ್ ಮಾಡ್ದ, ಆ ಐಗುಪ್ತನನ್ನ ಕೊಂದಾಕ್ಬಿಟ್ಟು ಸಮಾಧಿ ಮಾಡ್ಬಿಟ್ಟ. ಮಾರನೇ ದಿನ ನೋಡಿದಾಗ ಇಬ್ರಿಯರು ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಗಲಾಟೆ ಬಿಡ್ಸಕ್ ಹೋಗಿ ಏನಾಯ್ತು, ತಾನು ಮಾಡಿದಂತಹ ವಿಚಾರ ಫರೋಹನಿಗೆ ಗೊತ್ತಾಯಿತು. ಫರೋಹ ಮೋಶೆಯನ್ನ ಕೊಲ್ಲೋದಕ್ಕೆ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೋಶೆ ಏನ್ ಮಾಡ್ದ, ಮಿದ್ಯಾನ್ ದೇಶಕ್ಕೆ ಓಡೋಗ್ಬಿಟ್ಟ. ಅಲ್ಲಿ ಫರೋಹ ಏನ್ ಮಾಡ್ದ, ಮೋಶೆಯನ್ನ ಕೊಲ್ಲುವುದಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಮರಣ ಭಯದಿಂದ ತನ್ನ 40ನೇ ವರ್ಷ ಪ್ರಾಯದಲ್ಲಿ ಮೋಶೆ ಏನ್ ಮಾಡ್ದ, ಐಗುಪ್ತವನ್ನ ಬಿಟ್ಟು ಮಿದ್ಯಾನ್ ದೇಶಕ್ಕೆ ಹೋಗಿದ್ದಾನೆ. ಈಗ 80 ವರ್ಷ ಪ್ರಾಯ. ಈಗ ಯೆಹೋವ ಹೇಳ್ತಾ ಇದ್ದಾನೆ, ನೀನು ಐಗುಪ್ತ ದೇಶಕ್ಕೆ ಹೊರಟು ಹೋಗು. ನಡಿಯ ಆಟನ ಇದು, ನಡಿಯ ಆಟನ. ಯೋಚನೆ ಮಾಡಿ. ಆಲ್ರೆಡಿ ಫರೋಹ ಏನ್ ಮಾಡಿದ್ದಾನೆ, ಇವನನ್ನ ಕೊಲ್ಲುವುದಕ್ಕೆ ಆಜ್ಞೆಯನ್ನು ಹೊಡಿಸ್ಬಿಟ್ಟಿದ್ದಾನೆ. ಆ ಸ್ಥಳಕ್ಕೆ ತಿರುಗಿ ಹೋಗುವಂಥದ್ದು ಅಂದ್ರೆ ಅಸಾಧ್ಯವಾದಂತಹ ಮಾತು. ಆದ್ರೆ ಯೆಹೋವನು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಫರೋಹನ ಬಳಿಗೆ ಕಳಿಸ್ತೇನೆ. ನೋಡಿ, ಇದೆಲ್ಲ ಕತೆ ದೇವರಿಗೆ ಗೊತ್ತು ಚೆನ್ನಾಗಿ. ದೇವರಿಗೆ ಸ್ಪೆಷಲ್ ಆಗಿ ಹೇಳ್ಬಿಡೋ ಅವಶ್ಯಕತೆ ಇಲ್ಲ. ಇನ್ನು ಎವ್ರಿಥಿಂಗ್. ಇಲ್ಲಿ ಮೋಶೆ ಹೇಳುವಂಥದ್ದು, ನಾನು ಎಷ್ಟರವನು ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡುವುದಕ್ಕೆ, ಕರ್ಕೊಂಡು ಬರುವುದಕ್ಕೆ ನಾನು ಎಷ್ಟರವನು. ಇದೆಲ್ಲ ಓದಬೇಕಾದ್ರೆ ನಾವು ಯೋಚನೆ ಮಾಡುವಂಥದ್ದು, ಅಯ್ಯೋ ಮೋಶೆ ಎಷ್ಟು ತಾಳ್ಮೆ ಇರುವಂತಹ ವ್ಯಕ್ತಿ ಎಂಬುದಾಗಿ. ಹೌದು, ಮೋಶೆಯ ಕುರಿತಾಗಿ ಯೆಹೋವನು ಹೇಳಿರುವಂಥದ್ದು, ಮೋಶೆಯ ಹಾಗೆ ಸಾತ್ವಿಕನು ಲೋಕದಲ್ಲಿ ಬೇರೆ ಯಾರು ಇಲ್ಲ, ಇದುವರೆಗೂ ಹುಟ್ಟಿಲ್ಲ. ಆದರೆ ಅದರ ಹಿನ್ನೆಲೆ ಅನ್ನುವಂಥದ್ದು ಭಯ. ಯಾಕಂದ್ರೆ 40 ವರ್ಷ ಹಿಂದೆ ಮಾಡಿದಂತಹ ಕಾರ್ಯ ಏನೆಂಬುದು ಚೆನ್ನಾಗಿ ಗೊತ್ತು. ಆದರೆ ಅದರ 12ನೇ ವಾಕ್ಯದಲ್ಲಿ ದೇವರು ಹೇಳುವಂಥದ್ದು, ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ, ಯಾವ ಬೆಟ್ಟದಲ್ಲಿ, ಹೋರೇಬೆಂಬ ದೇವರ ಬೆಟ್ಟದಲ್ಲಿ, ಯಾವ ಬೆಟ್ಟದಲ್ಲಿ ನೀನು ಉರಿಯುವಂತಹ ಮುಳ್ಳಿನ ಪೊದೆಯನ್ನು ಕಂಡಿಯೋ ಅದೇ ಬೆಟ್ಟದಲ್ಲಿ ನೀವು ನನ್ನನ್ನು ಆರಾಧಿಸುತ್ತೀರಿ. ದೇವರು ಮೋಶೆಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಒಂದು ಭಾಗದಲ್ಲಿ ಮೋಶೆಗೆ ಭಯ, ಆದರೆ ಮತ್ತೊಂದು ಭಾಗದಲ್ಲಿ ಯೆಹೋವನು ಹೇಳುವಂಥದ್ದು, ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸಿ ಅಲ್ಲಿಂದ ನನ್ನ ಜನರನ್ನ ಬಿಡುಗಡೆ ಮಾಡಿ ನೀವು ಈ ಬೆಟ್ಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ನನ್ನನ್ನು ಆರಾಧನೆ ಮಾಡುತ್ತೀರಿ ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರೀತಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಭಯ ಇದ್ರೆ ಆ ಭಯವನ್ನ ಹೋಗಲಾಡಿಸುವಂತಹ ಮಾರ್ಗವನ್ನ ದೇವರು ನನಗೋಸ್ಕರವಾಗಿ ಸಿದ್ಧ ಮಾಡುವಂತವನಾಗಿದ್ದಾನೆ. ನೋಡಿ, ಯೆಶುವನ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ನೋಡಿ,
ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯದಲ್ಲಿ ನಾವು ಮೋಶೆಯ ಮರಣದ ಕುರಿತಾಗಿ ನಾವು ನೋಡುತ್ತೇವೆ. 34ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಮೋಶೆಯು ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಕಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿ ಯೆಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ದೂರದಿಂದ ನೋಡಿದ. ಯಾಕೆಂದ್ರೆ ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಮೋಶೆಗೆ ಅವಕಾಶವಿಲ್ಲ. ಕಾರಣ ಏನೆಂಬುದಾಗಿ ನಾವು ಇಂದಿನ ಚರಿತ್ರೆಯನ್ನು ನೋಡ್ಬೇಕಾದ್ರೆ ಗೊತ್ತಾಗ್ತದೆ. ಸೊ ಅಲ್ಲಿ ಮೋಶೆ ತನ್ನ ದೇಹವನ್ನು ಬಿಟ್ಟ ಮರಣಿಸಿದ. ಅದರ 5ನೇ ವಾಕ್ಯದಲ್ಲಿ ನಾವು 6ನೇ ವಾಕ್ಯದಲ್ಲಿ ನೋಡುವಂಥದ್ದು, ಯೆಹೋವನು ತಾನೇ ಮೋಶೆಯನ್ನು ಸಮಾಧಿ ಮಾಡಿದ್ರು. ಸೊ ಈಗ ದೇವರು ಯೋಶುವನನ್ನ ಕರೆದು ಹೇಳ್ತಾ ಇದ್ದಾರೆ, ನೀನು ಈ ಜನರನ್ನ ಇವರ ಪಿತೃಗಳಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗ್ಬೇಕು. ಏನಾಗ್ಬೋದು ಯೋಚನೆ ಮಾಡಿ. ಯಾರು ಜನ ಇವರು? ಈ ಇಸ್ರಾಯೇಲ್ಯರು ನಾವು ನೆನೆಸುವಂತಹ ರೀತಿಯಲ್ಲಿ ಇರುವಂತಹ ಜನವಲ್ಲ ಇವರು. ನೋಡಿ, ಮೋಶೆ ದೇವರ ಆಜ್ಞಾನುಸಾರವಾಗಿ ಎಲ್ಲಿಗೆ ಬಂದ? ಐಗುಪ್ತ ದೇಶಕ್ಕೆ ಬಂದ. ಅಲ್ಲಿ ಇಸ್ರಾಯೇಲ್ಯರ ಹಿರಿಯರನ್ನ ಭೇಟಿ ಮಾಡಿ ಯೆಹೋವನು ಹೇಳಿದ ಮಾತುಗಳನ್ನು ಹೇಳ್ದ, ಎಲ್ಲವನ್ನ ತಿಳಿಸ್ದ. ಹೋಗಿ ಫರೋಹನ ಮುಂದೆ ತನ್ನನ್ನು ತೋರಿಸ್ಕೊಂಡ. ಅವಾಗೇನಾಯ್ತು? ಫರೋಹ ಏನ್ ಮಾಡ್ದ? ಇಬ್ರಿಯರನ್ನ ಇನ್ನೂ ಹೆಚ್ಚಾಗಿ ಪೀಡಿಪಿಸುವುದಕ್ಕೆ ಶುರು ಮಾಡ್ದ. ಸೊ ಈ ರೀತಿ ಪೀಡನೆಯನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಇದೇ ಇಬ್ರಿಯರು ಮೋಶೆಗೆ ಹೇಳಿದಂಥದ್ದು, ನೀನ್ ಯಾಕೆ ಇವಾಗ ಬಂದು ನಮ್ಮನ್ನ ಹಾಳು ಮಾಡಿದೆ? ಹೆಂಗೋ ಅಪ್ಪಿ ಏನೋ ಬದ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ಗುಲಾಮರಾದ್ರೂ ಪರವಾಗಿದ್ದಿಲ್ಲ, ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇತ್ತು. ಸೊ ನೀನು ಬಂದದ್ದರ ಫಲವಾಗಿ ನಮಗೆ ಪೀಡನೆ ಇನ್ನೂ ಜಾಸ್ತಿ ಆಯಿತು. ಗುಣುಗುಟ್ಟುವುದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಗುಣುಗುಟ್ಟಿದಂತಹ ಜನ ಮೋಶೆ ಪ್ರಾಣ ಬಿಡುವ ತನಕ ಗುಣುಗುಟ್ಟುವಂತವರಾಗಿದ್ರು. ಸೊ ಇದನ್ನ ನೋಡಿದಂತಹ ವ್ಯಕ್ತಿಯಾಗಿದ್ದ ಯಾರು? ಯೋಶುವ. ಸೊ ಈ ಜನರ ನಾಯಕನಾಗುವಂಥದ್ದು ಅಸಾಧ್ಯವಾದ ಮಾತಾಗಿತ್ತು. ಯಾರಿಗೆ? ಯೋಶುವನಿಗೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಸೊ ನೀನು ಈ ಜನರನ್ನ ಏನ್ ಮಾಡಬೇಕು? ನಡೆಸ್ಕೊಂಡು ಹೋಗ್ಬೇಕು. ಹೀಗೆ ಹೇಳುವಂತಹ ಸಂದರ್ಭದಲ್ಲಿ 3 ಭರವಸೆಯ ಮಾತುಗಳನ್ನ ದೇವರು ಹೇಳ್ತಾ ಇದ್ದಾರೆ ಯೋಶುವನಿಗೆ. ಅದರ 3ನೇ ವಾಕ್ಯದಲ್ಲಿ, ನೀನು ಕಾಲಿಡುವ ದೇಶವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಸೊ ಎರಡೇನ್ ಮಾಡ್ಬೇಕಂತೆ? ಸೊ ನೀನು ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. 3ನೇದಾಗಿ, ಈ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಿಕೊಳ್ಬೇಕು. ಸೊ ಈ 3 ಭರವಸೆಯ ಮಾತು. 1, ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಡ್ತೇನೆ. 2, ನಿನ್ನ ಜೀವಮಾನದಲ್ಲಿ ಯಾರೂ ನಿನ್ನ ಮುಂದೆ ನಿಲ್ಲೋದಿಲ್ಲ. 3, ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ನೀನು ಸ್ವಾಧೀನಪಡಿಸಿಕೊಡ್ಬೇಕು. ಈ 3 ವಾಕ್ಯಗಳನ್ನ ಹೇಳಿ ಯೆಹೋವನು ಯೋಶುವನನ್ನ ಬಲಪಡಿಸುವಂತದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಯೋಶುವನು ಮಾಡಬೇಕಾಗಿರುವಂಥದ್ದೇನು? ದೇವರ ವಾಗ್ದಾನ ಇದೆ. ದೇವರು ಭಯ ಇದ್ರೇನು ಆ ಭಯದ ಮಧ್ಯದಲ್ಲಿ ಒಂದು ಭರವಸೆಯ ಪದಗಳನ್ನು ದೇವರು ಹೇಳಿದ್ದಾನೆ. ಈಗ ಯೋಶುವನು ಮಾಡಬೇಕಾಗಿರುವಂಥದ್ದು ಏನು? 6ನೇ ವಾಕ್ಯ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು.
7ನೇ ವಾಕ್ಯ, ನನ್ನ ದಾಸನಾದ ಮೋಶೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಸೊ ಪ್ರೀತಿಯ ದೇವಜನರೇ, ಸೊ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತಹ ಭಯದ ಹಿಡಿತದಿಂದ, ಭಯದ ಕಪಿಮುಷ್ಟಿಯಿಂದ ನಾವು ಬಿಡುಗಡೆಯನ್ನ, ವಿಮೋಚನೆಯನ್ನ ಹೊಂದ್ಕೊಳ್ಬೇಕಾದ್ರೆ ಸೊ ನೀನು ನಾನು ಮಾಡಬೇಕಾಗಿರುವಂಥದ್ದು ಇಷ್ಟೇ, ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಭಯ. Because the Bible says the fear of God is the beginning of the wisdom. ಯೆಹೋವನ ಭಯ ತಿಳುವಳಿಕೆಗೆ ಮೂಲ. ಸೊ ನಿಮ್ಮಲ್ಲಿ ಯೆಹೋವನ ಭಯ ಇದ್ರೆ, ಯೆಹೋವನ ಭಯ ಅಂತ ಹೇಳಿದ್ರೆ ದೇವರನ್ನ ಕಾಣಬೇಕಾದ್ರೆ ನಡುಗಬೇಕು ಎಂಬುದಾಗಿ ಅಲ್ಲ. ಯೆಹೋವನ ಭಯ ಅನ್ನುವಂಥದ್ದು ದೇವರನ್ನು ಕಾಣುವಾಗ ಕೈ ಮುಗಿದು ತಲೆ ಬಾಗಬೇಕೆಂಬುದಾಗಿ ಅಲ್ಲ. ಟು ರೆವರೆನ್ಸ್, ಗೌರವವನ್ನು ಕೊಡುವಂಥದ್ದು. ವಿದ್ಯಾರ್ಥಿಗಳೇ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಸಲ್ಲತಕ್ಕ ಗೌರವವನ್ನ ನೀವು ಕೊಡುವಂತವರಾಗಿದ್ರೆ ನೋ ನೀಡ್ ಟು ಫಿಯರ್. ನಿಮ್ಮ ವಿದ್ಯಾಭ್ಯಾಸದ ಕುರಿತಾಗಿ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯೌವನಸ್ಥರೇ, ನೀವು ದೇವರಿಗೆ ಸಲ್ಲತಕ್ಕ ಗೌರವವನ್ನ, ಸಲ್ಲತಕ್ಕ ಮಹಿಮೆಯನ್ನು ಸಲ್ಲಿಸುವಂತವರಾಗಿದ್ರೆ, ನಿಮ್ಮ ಕೆಲಸದ ವಿಚಾರದಲ್ಲಿ, ನಿಮ್ಮ ಇಂಟರ್ವ್ಯೂವಿನ ವಿಚಾರದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದ ವಿಚಾರದಲ್ಲಿ, ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ನನ್ನ ಸೇವಕನಾದ ಮೋಶೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆದು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಈ ಮುಂಜಾನೆಯಲ್ಲಿ ನೀವು ಯಾವುದರ ಕುರಿತಾಗಿ ಭಯಪಡ್ತಾ ಇದ್ದೀರಾ? ಏನೇ ವಿಚಾರ ಆಗಿರ್ಬೋದು. ವಯಸ್ಸಾಯಿತು ಅಂತ ಭಯನ? ಕೆಲವರಿಗೆ ವಯಸ್ಸಾಗ್ಬಿಟ್ರೆ ಭಯ. ಒಂಟಿ ಜೀವಿತದ ಭಯನ? ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಮೋಶೆ, ನನ್ನ ಸೇವಕನಾದ ಮೋಶೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆ, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ವಿಮೋಚನಕಾಂಡ 20ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಯೆಹೋವ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿರುವಂಥದ್ದು, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯ ತೋರಿಸುವೆನೆಂಬುದಾಗಿ. 1000 ತಲೆ. ಏನ್ ಮಾಡ್ಬೇಕು? ನಾವು ದೇವರನ್ನ ಪ್ರೀತಿ ಮಾಡಬೇಕು. ಇವತ್ತು 21ನೇ ಶತಮಾನದಲ್ಲಿ ಕ್ರೈಸ್ತರಿಗೆ ಬಂದಂತಹ ಸೋಲೇನು ಗೊತ್ತಾ? ನಾವು ದೇವರನ್ನ ಪ್ರೀತಿಸುವುದರ ಬದಲಾಗಿ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಏನು ಆರಾಧನೆ ಪ್ರೀತಿಗೆ ವ್ಯತ್ಯಾಸ? ಸೊ ನಾವೆಲ್ಲರೂ ಆರಾಧನೆ ಇಂಪಾರ್ಟೆಂಟು. ಸೊ ಪ್ರೀತಿ ಇಲ್ಲದೆ ಆರಾಧಿಸ್ಬೋದ್ರಿ, ಗೊತ್ತಲ್ಲ? ಈಗ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಒಬ್ರು ಬರ್ತಾರೆ. ಸೊ ನಮಗೆ ಅವ್ರ ಮೇಲೆ ಇಷ್ಟ ಇಲ್ಲ. ನಮಗೆ ಬಂದ ಅಂತ ಹೇಳ್ಬಿಟ್ಟು, ಬಂದ ಪಿಶಾಚಿ ಅಂತ ಹೇಳ್ಬಿಟ್ಟು ಒಂದು ಲೋಟ ಟೀ ಕೊಟ್ಬಿಡ್ತೀವಿ ಅಷ್ಟೇ, ಇಲ್ಲ ಒಂದು ಊಟ ಕೊಡ್ತೀವಿ. ಮಾಡ್ಬೋದಾ? ಮಾಡ್ಬೋದು. ಪ್ರೀತಿ ಕ್ರೈಸ್ತರಿಗೆ ಬಂದಂತ ಈ 21ನೇ ಶತಮಾನದಲ್ಲಿ ಕ್ರೈಸ್ತರಿಗೆ ಬಂದ ಕ್ರೈಸ್ತತ್ವದ ಸೋಲ್ ಏನು ಗೊತ್ತಾ? ನೋ ಲವ್.
ಯೇಸು ಸ್ವಾಮಿ ಹೇಳ್ದ. ಏನ್ ಹೇಳಿದ್ರು ಯೇಸು ಸ್ವಾಮಿ? ಏನ್ ಹೇಳಿದ್ರು? ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ 14ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೀತಾರೆ. ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್. ಗೊತ್ತಲ್ಲ, ಇಲ್ಲಿ ಹಳೆ ಉಡಂಬಡಿಕೆಯಲ್ಲಿ ಮೋಶೆಯ ಮೂಲಕವಾಗಿ ದೇವರು ಹೇಳಿರುವಂಥದ್ದು, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಇಲ್ಲಿ ಯೋಶುವನಿಗೆ ಯೆಹೋವನು ಹೇಳುವಂಥದ್ದು, ನನ್ನ ಸೇವಕನಾದ ಮೋಶೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಕೊಂಡು ನಡೆದು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಹೊಸ ಉಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮಗೆ ಹೇಳುವಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನನ್ನು ಕೈಕೊಂಡು, ನನ್ನ ಮಾತುಗಳನ್ನು ಕೈಕೊಂಡು ನಡಿತೀರಿ. ನಮ್ಮ ಜೀವಿತದಲ್ಲಿ ಭಯದಿಂದ ಒಂದು ಮುಕ್ತಿ ಬೇಕಾದರೆ, ಪ್ರಾಯ ವ್ಯತ್ಯಾಸ ಭೇದವಿಲ್ಲದೆ, ನಿನ್ನ ಲಿಂಗ ವ್ಯತ್ಯಾಸ ಭೇದವಿಲ್ಲದೆ, ನಿನ್ನ ಕೌಟುಂಬಿಕದ ವಿಧಿವಿಧಾನಗಳ, ನಿಮ್ಮ ಕೌಟುಂಬಿಕದ ಸ್ಥಿತಿಗತಿಗಳು ವ್ಯತ್ಯಾಸವಿಲ್ಲದೆ, ನಿನ್ನ ಜೀವಿತದಲ್ಲಿ ನೀನು ಅನುಭವಿಸುವಂತಹ ಭಯದಿಂದ, ನಿನಗೆ ಆ ಭಯದ ಹಿಡಿತದಿಂದ ನಿನಗೆ ಬಿಡುಗಡೆ ಬೇಕಾದ್ರೆ ನೀನೇನ್ ಮಾಡಬೇಕು? ದೇವರ ವಾಕ್ಯವನ್ನ ಅನುಸರಿಸಿ ನಡಿಬೇಕು. ಆಗ ನಿನ್ನ ಜೀವಿತದಲ್ಲಿ ಬಿಡುಗಡೆ ಸಿಗ್ತದೆ. ಮೊದಲನೇ ಸಂದೇಶ ಏನು? ಯೋಶುವನಿಗೆ ದೇವರು ಹೇಳುವಂಥದ್ದು, ಯೆಹೋವನು ಹೇಳುವಂಥದ್ದು, ನನ್ನ ದಾಸನಾದ ಮೋಶೆ ನಿನಗೆ ಆಜ್ಞಾಪಿಸಿದ ಧರ್ಮೋಪದೇಶವನ್ನು ಕೈಕೊಂಡು ನಡೆದ್ರೆ ನೀನಾಗ್ತೀಯ, ಕೃತಾರ್ಥನಾಗ್ತೀಯ. ನೋಡಿ, ಸುಮಾರು 24 ಅಧ್ಯಾಯಗಳನ್ನು ಒಳಗೊಂಡಂತಹ ಈ ಒಂದು ಪುಸ್ತಕದಲ್ಲಿ ನೋಡಿ, 24 ಅಧ್ಯಾಯಗಳು ಯೋಶುವನ ಪುಸ್ತಕ. ಓದಿ ನೋಡಿ, ಜಾಸ್ತಿ ಹೊತ್ತು ಬೇಡ. ಹಬ್ಬ ಅಂದ್ರೆ ಒಂದು ತಾಸು 2 ತಾಸು ಸಾಕು 24 ಅಧ್ಯಾಯ ಓದಕ್ಕೆ. ಓದು ನೋಡಿ. ಯೋಶುವನು ಓದಂತಹ ಸ್ಥಳದಲ್ಲಿ ಎಲ್ಲ ಕೃತಾರ್ಥನಾಗಿ ಮಾರ್ಪಟ್ಟ. ಎಲ್ಲೂ ಯೋಶುವನ ಜೀವಿತದಲ್ಲಿ ಸೋಲು ಸಂಭವಿಸಲಿಲ್ಲ. ಕಾರಣ ಏನು? ಯೋಶುವ ಏನ್ ಮಾಡ್ದ? ಮೋಶೆಯ ಮೂಲಕ ಲಭಿಸಿದಂತಹ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ತನ್ನ ಜೀವಿತವನ್ನು ನಿರ್ವಹಿಸಿದ. ನೋಡಿ, ಯೋಶುವನು ಸಾಯುವಂತಹ ಸಂದರ್ಭದಲ್ಲಿ ಅವನಿಗೆ ಸುಮಾರು 140 ವಯಸ್ಸಿನಷ್ಟು ಪ್ರಾಯ ಇತ್ತು. ಅವನಿಗೆ 110 ವರ್ಷ ಪ್ರಾಯ ಇತ್ತು ಅವನಿಗೆ. ನೋಡಿ, 40 ವರ್ಷ ಮೋಶೆಯ ಸಂಗಡ ಪ್ರಯಾಣ ಮಾಡ್ದ. ಅಂದ್ರೆ ಬಾಕಿ ವರ್ಷಗಳು ಎಷ್ಟೇ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಷ್ಟು ವರ್ಷ ಅಂದ್ರೆ ತನ್ನ ದೇವರಿದ ದೌತ್ಯವನ್ನ ಹೊಂದಿಕೊಂಡಂತಹ ಆ ವರ್ಷದ ಪ್ರಾರಂಭದಿಂದ ತನ್ನ 110 ವರ್ಷದ ಪ್ರಾಯದ ತನಕ ಅವರ ಜೀವಿತದಲ್ಲಿ ಹಿಂದಕ್ಕೆ ತಿರುಗಿ ನೋಡುವಂತಹ ಪ್ರಮೇಯ ಬರಲಿಲ್ಲ. ಯಾಕೆ ಬರಲಿಲ್ಲ? ಅವನು ಎಡಕ್ಕಾಗಲಿ ಬಡಕ್ಕಾಗಲಿ ಹೋಗಲಿಲ್ಲ. ಈ ಪಾತ್ ಸ್ಟ್ರೈಟ್. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ದೇವರ ಮಕ್ಕಳೇ, ವಿದ್ಯಾರ್ಥಿಗಳೇ, ಯೌವನಸ್ಥರೇ, ಪ್ರಾಯಸ್ಥರೇ, ತಂದೆ ತಾಯಿಗಳೇ, ದೇವರ ಮುಂಭಾಗದಲ್ಲಿ ಕುಳಿತುಕೊಂಡು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡಿರಿ. ಹಿಂದಕ್ಕೆ ತಿರುಗುವಂತಹ ಪ್ರಮೇಯವನ್ನ ದೇವರು ನಿಮಗೆ ಬರೆಸೋದಿಲ್ಲ. ಎರಡನೇದು ಭಯಭೀತ ಹೃದಯವನ್ನು ಬಲಪಡಿಸುವ ಬಿಡುಗಡೆ. ಏನು ಭಯಭೀತ ಹೃದಯ? ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ
ಅದರ 18ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ನೋಡ್ತೇವೆ. ಅದರ 19ನೇ ವಾಕ್ಯ 18ನೇ ವಾಕ್ಯದಲ್ಲಿ ಆತನ ತಾಯಿಯಾದ ಮರಿಯಳು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಗರ್ಭಿಣಿಯಾದದ್ದು ಯೋಸೇಫನಿಗೆ ತಿಳಿದು ಬಂತು. ಸೊ ಇದು ಯೋಸೇಫನಿಗೆ ಗೊತ್ತಾದಾಗ ಯೋಸೇಫ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡ್ದ, ಯಾರಿಗೂ ಗೊತ್ತಿಲ್ಲದೆ ಆಕೆಯನ್ನು ಬಿಟ್ಟು ಬಿಡೋದಕ್ಕೆ ತೀರ್ಮಾನ ಮಾಡ್ದ. ಯಾಕೆಂದ್ರೆ ಮದುವೆಗಿಂತ ಮುಂಚೆ ಒಬ್ಬ ಸ್ತ್ರೀ ಗರ್ಭಿಣಿ ಧರಿಸುವುದು ಅಂತ ಹೇಳಿದ್ರೆ ಅತ್ಯಂತ ಅವಮಾನಕರವಾದಂಥದ್ದು, ಅತ್ಯಂತ ನಿಕೃಷ್ಟವಾದಂಥದ್ದು. ಇಲ್ಲಿ ಯೋಸೇಫನ ಜೀವಿತದಲ್ಲಿ ಒಂದು ರೀತಿಯ ಭಯ, ಅವಮಾನವೆಂಬ ಭಯ. ವಾಟ್ ಪೀಪಲ್ ಸೇ, ಜನ ಏನು ಹೇಳ್ತಾರೆ. ಸೊ ಯೋಸೇಫನ ಕುರಿತಾಗಿ ಪವಿತ್ರಾತ್ಮನು ಬರೆದಿರುವಂಥದ್ದು, ಅವನು ಸಜ್ಜನನಾಗಿದ್ದ. ಸೊ ಬೇರೆಯವರಾಗಿದ್ರೆ ಏನ್ ಮಾಡ್ತಾ ಇದ್ರು, ಇದನ್ನ ಡಂಗೂರ ಸಾರ್ತಾ ಇದ್ರು. ಆದ್ರೆ ಯೋಸೇಫ ಡಂಗೂರ ಸಾರಕ್ಕೆ ಹೋಗ್ಲಿಲ್ಲ. ಯಾರಿಗೂ ಗೊತ್ತಿಲ್ಲದಂಗೆ ಈ ಒಂದು ಮದುವೆಯ ಪ್ರಪೋಸಲ್ ಇಂದ ಹಿಂದಕ್ಕೆ ಸರಿಯುವುದಕ್ಕೆ ತೀರ್ಮಾನ ಮಾಡ್ದ. 20ನೇ ವಾಕ್ಯ, ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ ನೋಡಿ. ಒಂದು ರೀತಿಯ ಭಯದಲ್ಲಿ ಆಗಿರುವಂತಹ ಸಂದರ್ಭ. ಆದರೆ ಇಲ್ಲಿ ಕರ್ತನ ದೂತನು ಅವನಿಗೆ ಹೇಳುವಂಥದ್ದು, ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಭಯಪಡಬೇಡ, ಅಂಜಬೇಡ. ಇಲ್ಲಿ ಯೋಸೇಫನಿಗೆ ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಒಂದು ರೀತಿಯ ಭಯ, ಅವಮಾನವೆಂಬ ಭಯ. ಆದರೆ ಕರ್ತನ ದೂತನು ಹೇಳ್ತಾ ಇದ್ದಾರೆ, ಡು ನಾಟ್ ಬಿ ಅಫ್ರೈಡ್, ಡು ನಾಟ್ ಬಿ ಫಿಯರ್. ಆಕೆಯನ್ನ ಸೇರಿಸಿಕೊಳ್ಳುವುದಕ್ಕೆ ನೀನು ಅಂಜಬೇಡ. ನೋಡಿ 21ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ದೇವದೂತನು, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಅದು ಮಾತ್ರವಲ್ಲ, ಪ್ರವಾದಿಯ ಮುಖಾಂತರ ಹೇಳಿದ ಮಾತು, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವುದು, ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ನೋಡಿ, ಮೋಶೆಯನ್ನ ದೇವರು ಕರೆದಾಗ ಮೋಶೆಗೆ ದೇವರು ಹೇಳಿದ್ದು, ನೀನು ನನ್ನ ಜನರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಕರೆತಂದಾಗ ನೀವು ಈ ಬೆಟ್ಟದಲ್ಲಿ, ಹೋರೇಬೆಂಬ ದೇವರ ಬೆಟ್ಟದಲ್ಲಿ ನನ್ನನ್ನ ಆರಾಧಿಸ್ತೀರಾ. ಯೋಶುವನನ್ನ ಕರೆದು ಬೇರ್ಪಡಿಸಿದ ಸಂದರ್ಭದಲ್ಲಿ ಯೋಶುವನಿಗೆ ಹೇಳುವಂಥದ್ದು, ನೀನು ಕಾಲಿಡುವಂತಹ ಸ್ಥಳವನ್ನು ನಾನು ನಿನಗೆ ಕೊಡ್ತೇನೆ. ಸೊ ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ನೀನು ಪಿತೃಗಳಿಗೆ ವಾಗ್ದಾನ ಮಾಡಿ ದೇಶವನ್ನು ಸ್ವಾಧೀನಪಡಿಸಿಕೊಡ್ಬೇಕು. ಸೊ ಇಲ್ಲಿ ಯೋಸೇಫನಿಗೆ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ದಾವೀದನು ಎಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಪ್ರವಾದಿಯಾದ ಯೆಶಾಯನು ಸುಮಾರು 700 ವರ್ಷಗಳ ಹಿಂದೆ ಪ್ರವಾದಿಸಿದಂತ ಮಾತು ಏನದು 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇಗೋ ಗರ್ಭಿಣಿಯು ಒಬ್ಬ ಮಗನನ್ನ ಹೇರ್ತಾಳೆ, ನೀವು ಅವನಿಗೆ ಏನಿಡಬೇಕು,
ಯೇಸು ಎಂಬುದಾಗಿ ಹೆಸರಿಡಬೇಕು. ಮಸ್ಸಿಗೆಯನ್ನು ಹುಟ್ಟುತ್ತಾನೆ. ಇಲ್ಲಿ ಯೆಹೋವನ ದೂತನು ಯೋಸೇಫನಿಗೆ ಏನ್ ಮಾಡ್ತಾ ಇದ್ದಾನೆ? ಸ್ಪಷ್ಟವಾದಂತಹ ರೀತಿಯಲ್ಲಿ ವಿವರಿಸ್ತಾ ಇದ್ದಾನೆ. ಯೋಸೇಫನೇ, ಮರಿಯಳ ಉದರದಲ್ಲಿರುವಂತಹ ಶಿಶು ಅನ್ನುವಂಥದ್ದು ಅದು ಪವಿತ್ರಾತ್ಮನಿಂದ ಆದಂಥದ್ದು. ಇದು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಮುಂತಿಳಿಸಿದಂತಹ ಪ್ರವಾದನೆಯ ಪೂರ್ತೀಕರಣವಾಗಿದೆ. ಸೊ ಹೀಗಿರುವುದರಿಂದ ಆಕೆಯನ್ನ ಸೇರಿಸಿಕೊಳ್ಳುವುದಕ್ಕೆ ನೀನು ಭಯಪಡಬೇಡ. ಪ್ರೀತಿಯ ದೇವಜನರೇ, ಸೊ ನಮ್ಮಲ್ಲಿ ಭಯ ಇದೆಯಾ? ಯಾವ ವಿಚಾರದಲ್ಲಿ ನಮಗೆ ಭಯ? ಅನೇಕ ವಿಚಾರದಲ್ಲಿ ನಾವು ಭಯಪಡುವಂಥವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ದೇವರ ಆತ್ಮ ಹೇಳ್ತಾ ಇದ್ದಾನೆ, ನೋ ನೀಡ್ ಟು ಫಿಯರ್. ನಮ್ಮ ಜೀವಿತದಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತಹ ಕೆಲವು ಪ್ರತಿಕೂಲಗಳ ಆ ಪ್ರತಿಕೂಲವನ್ನು ನೋಡಿ ನಾವು ಭಯ ಪಡ್ತಾ ಇದ್ದೇವೆ. ಡೋಂಟ್ ವರಿ. ನಾನು ಒಂದು ಮಾತು ಹೇಳ್ತೇನಲ್ಲ, ಸೊ ಯಾವ ರೀತಿಯಾಗಿ ಯೆಹೋವ ಧರ್ಮಶಾಸ್ತ್ರದಲ್ಲಿ ನಡೆದನೋ ಅದೇ ರೀತಿ ನೀನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತಹ ವ್ಯಕ್ತಿಯಾಗಿದ್ರೆ ನೀನು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಯಾರಿಗೆ ಭಯ? ನೋಡಿ, ನಾವು ವಾಹನವನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತೇವೆ, ಸಿಗ್ನಲ್ ಇರುತ್ತೆ, ನಾವು ಕರೆಕ್ಟಾಗಿ ಸಿಗ್ನಲ್ನ ನಾವು ಸ್ಟಾಪ್ ಮಾಡ್ತೇವೆ. ಸೊ ನಮ್ಮಲ್ಲಿ RC ಬುಕ್ ಕರೆಕ್ಟ್ ಆಗಿದೆ, ಸೊ ನಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ನಮ್ಮಲ್ಲಿ ಎಮಿಷನ್ ಟೆಸ್ಟ್ ಇದೆ, ಸೊ ನಮ್ಮಲ್ಲಿ ಇನ್ಶೂರೆನ್ಸ್ ಇದೆ. ಸೊ ನೋ ನೀಡ್ ಟು ಫಿಯರ್. ನಾವು ಕರೆಕ್ಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ಪೊಲೀಸರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಭಯಪಡ್ಬೇಕಾ? ಯಾರು ಭಯಪಡ್ತಾರೆ? RC ಬುಕ್ ಇರೋದಿಲ್ಲ, ಲೈಸೆನ್ಸ್ ಇರೋದಿಲ್ಲ, ಎಮಿಷನ್ ಟೆಸ್ಟ್ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ರ್ಯಾಶ್ ಡ್ರೈವಿಂಗು. ಸೊ ಇಂಥವ್ರು ಭಯಪಡ್ತಾರೆ. ನಿಯಮ ಪಾಲಿಸುವಂತವರಿಗೆ ನಿಯಮ ಪಾಲಕರನ್ನ ಭಯಪಡುವಂತ ಅವಶ್ಯಕತೆ ಇಲ್ಲ. ಸೊ ನೀನು ನಿನ್ನ ಪ್ರೀತಿಯ ಕ್ರೈಸ್ತರೇ, ಸೊ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನೀನು ಯೇಸುವನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿದ್ರೆ ನೀನು ಯೇಸುವಿನ ಆ ಮಾತುಗಳನ್ನ ಕೈಕೊಂಡು ನಡೆಯುವಂತ ವ್ಯಕ್ತಿಯಾಗಿರ್ತೀಯ. ನೀನು ಯೇಸುವಿನ ಮಾತನ್ನು ಕೈಕೊಂಡು ನಡೆಯುವಂತ ವ್ಯಕ್ತಿಯಾಗಿದ್ರೆ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಅಷ್ಟೇ, ಮುಗೀತು. ಇವತ್ತು ಯಾಕೆ ಎಲ್ಲರೂ ಭಯಪಡ್ತಾರಂತ ಹೇಳಿದ್ರೆ, ದೇರ್ ವೇ ಇಸ್ ನಾಟ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಅವರ ಮಾರ್ಗ ದೇವರ ವಾಕ್ಯದ ಪ್ರಕಾರವಾಗಿ ಇಲ್ಲ. ಕಳೆದ ದಿನದಲ್ಲಿ ನನ್ನ ಒಬ್ಬ ಸ್ನೇಹಿತ ಫೋನ್ ಮಾಡಿ ಹೇಳಿದ್ರು, ಯಾಕೆ ನೀವುಗಳು ಜಾಸ್ತಿ ನ್ಯಾಯ ತೀರ್ಪಿನ ಕುರಿತಾಗಿ ಪ್ರಸಂಗ ಮಾಡ್ತೀರಾ? ನ್ಯಾಯ ತೀರ್ಪು ನಮಗೆ ಬೇರೆ ಏನು ಹೇಳಕ್ಕಿಲ್ಲ, ನಮಗಿರೋದೇ ಅದೊಂದೇ ಹೇಳಕ್ಕಿರೋದು. ಸೊ ಐ ಕೆನಾಟ್ ಪ್ರೀಚ್. ಸೊ ನೀನು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರೆ ನಿನ್ನ ಜೀವಿತದಲ್ಲಿ ಲೌಕಿಕವಾದ ಆಶೀರ್ವಾದಗಳು ಬರ್ತದೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಬೈಬಲ್ ಡಸ್ ನಾಟ್ ಟೀಚ್ ಅಸ್. ಸತ್ಯವೇದವು ಅದನ್ನು ತಿಳಿಸೋದಿಲ್ಲ. 2025 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮನುಷ್ಯನ ರೂಪವನ್ನು ತಾಳಿ ಬಂದಂಥದ್ದು ನನ್ನನ್ನ ನಿನ್ನನ್ನ ಲೌಕಿಕವಾಗಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಇನ್ನೇನಕ್ಕೋಸ್ಕರವಾಗಿ ಬಂದಿದ್ದು? ನಮ್ಮ ಪಾಪಗಳನ್ನು ಮನ್ನಿಸುವುದಕ್ಕೋಸ್ಕರವಾಗಿ. ಬೇರೆ ಯಾವುದಕ್ಕೋಸ್ಕರ ಬರಲಿಲ್ಲ ಯೇಸು ಸ್ವಾಮಿ. ಸೊ ಅದನ್ನ ಬಿಟ್ಟು ಬೇರೆ ಏನು ಪ್ರಸಂಗ ಮಾಡೋಕ್ಕಾಗುತ್ತೆ ನಮ್ಮ ಕೈಯಿಂದ? ನೀವೇ ಯೋಚನೆ ಮಾಡಿ. ಬೇರೆ ಏನು ಪ್ರಸಂಗ ಮಾಡೋಕ್ಕಾಗುತ್ತೆ? ಬೇರೆಯವ್ರು ಪ್ರಸಂಗ ಮಾಡ್ತಾರೆ, ಅವ್ರ ಹಣೆ ಬರ. ದಟ್ ಈಸ್ ನಾಟ್ ಮೈ ಡ್ಯೂಟಿ. ಸೊ ನಾನು ಕಲಿತಿರುವಂಥದ್ದನ್ನು ಮಾತ್ರ ನಾನು ಪ್ರಸಂಗಿಸ್ತೇನೆ. ನೋಡಿ, ಇಲ್ಲಿ ಯೋಸೇಫನಿಗೆ ಹೇಳ್ತಾ ಇದ್ದಾನೆ, ಮರಿಯಳ ಉದರದಲ್ಲಿರುವಂತಹ ಶಿಶು. ಯೋಸೇಫನೇ, ನೀನು ನೆನೆಸುವಂತಹ ರೀತಿಯಲ್ಲಿ ಅಲ್ಲ. ಯೋಸೇಫ ಏನೆನ್ಸಿರ್ತಾನೆ? ಎಲ್ಲವನ್ನ ಪಬ್ಲಿಕ್ ಆಗಿ ಹೇಳಕ್ ಸಾಧ್ಯ ಇಲ್ಲಲ್ಲ. ಸೊ ಇಲ್ಲಿ ಯೋಸೇಫನು ಆಲೋಚಿಸುತ್ತಿರುವಾಗಲೇ ದೂತನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಆಕೆ ಒಬ್ಬ ಮಗನನ್ನ ಹೇಳ್ತಾಳೆ.
ಸೊ ನೀನು ಅವನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಅವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸ್ಕಾಯ್ತಾನೆ. ಅದು ಮಾತ್ರವಲ್ಲ, ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಸೊ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯಾನುಸಾರವಾಗಿ ನೀನು ನಾನು ನಡೆಯುವಂತ ವ್ಯಕ್ತಿಗಳಾಗಿದ್ರೆ, ಸೊ ನನ್ನ ಜೀವಿತದಲ್ಲಿ ನಡೆಯುವಂಥದ್ದೆಲ್ಲವೂ ದೇವರ ವಾಕ್ಯಾನುಸಾರವಾಗಿಯೇ. ಕೆಲವೊಮ್ಮೆ ಮರಣ ಆಗಿರ್ಬೋದು, ಡೋಂಟ್ ಫಿಯರ್. ನೋಡಿ, ಪೌಲ ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನಲ್ಲಿ? 2 ತಿಮೋತಿ ಅದರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನಾನು ಹೊರಟು ಹೋಗಬೇಕಾದ ಸಮಯ ಬಂದಿದೆ. ನೋಡಿ, ವೇದ ಪಂಡಿತರು ಹೇಳುವಂಥದ್ದು, ಪೌಲನ ಚಿರಚ್ಛೇದವನ್ನ ಮಾಡುವುದಕ್ಕೆ ಆ ಖಡ್ಗವನ್ನ ಏನ್ ಮಾಡ್ತಾ ಅವರು ಮೊನೆತಾ ಇದ್ರು. ಅದರ ಶಬ್ದ ಪೌಲನ ಕಿವಿಗೆ ಕೇಳ್ತಾ ಇತ್ತು ಎಂಬುದಾಗಿ. ಅದನ್ನ ಕೇಳಿಸ್ಕೊಂಡು ಪೌಲ ಭಯ ಪಡಲಿಲ್ಲ. ಪೌಲ ಹೇಳ್ತಾ ಇದ್ದಾನೆ, ನಾನು ಹೊರಟು ಹೋಗಬೇಕಾದ ಸಮಯ ಬಂದಿದೆ. ನನ್ನ ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲ ನನಗೆ ಸಿಗ್ತತೆ. See, my absence is present to my ಈ ಲೋಕದ ನನ್ನ ಆಬ್ಸೆಂಟ್ ಅನ್ನುವಂಥದ್ದು ಪರಲೋಕದಲ್ಲಿ ನನ್ನ ಪ್ರೆಸೆಂಟ್ ಆಗಿದೆ. ಮತ್ತೆ ನಾನೇ ಭಯಪಡಬೇಕು? Why should I fear? ಯಾಕೆ ಜನ ಭಯಪಡ್ತಾರೆ? ಬಿಕಾಸ್ ದೇ ಆರ್ ನಾಟ್ ರೆಡಿ. ಇನ್ನು ಸಾಧ್ಯವಾದಷ್ಟು ಈ ಲೋಕದಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಮಾಡಿಬಿಟ್ಟು ಇನ್ನು ಸಾಯುವಂತ ಸಂದರ್ಭದಲ್ಲಿ ರೆಡಿ ಆಗೋದಕ್ಕೋಸ್ಕರ ಸಿದ್ಧವಾಗಿರುವಂಥದ್ದು. ನೋಡಿ, 1 ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು, ಅದರ 18ನೇ ವಾಕ್ಯದಲ್ಲಿ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇರೋದಿಲ್ಲ. ಏನು ಪ್ರೀತಿ ಇರುವಲ್ಲಿ ಹೆದರಿಕೆ ಇರೋದಿಲ್ಲ? ಸೊ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬಂದೊದಗುವಂತಹ ಭಯ. ಯಾಕೆ ಭಯ? ಆಧ್ಯಾತ್ಮಿಕ ಜೀವಿತದಲ್ಲಿ ಬಂದ ಭಯ ಏನಂದ್ರೆ ಏನು? ಸೊ ವಿ ಆರ್ ನಾಟ್ ಪ್ರಿಪೇರ್ಡ್. ಸೊ ಡೋಂಟ್ ಪ್ರಿಪೇರ್ ಅಕಾರ್ಡಿಂಗ್ ಟು ಯುವರ್ ಏಜ್. ನಮ್ಮ ವಯಸ್ಸಿಗೆ ಅನುಸಾರವಾಗಿ ಎಲ್ಲ ನಾವು ರೆಡಿ ಆಗಬೇಕಾಗಿರುವಂಥದ್ದು. ಯೇಸು ಕ್ರಿಸ್ತನನ್ನ ಅರಿತುಕೊಂಡಿರುವಂತಹ ಪ್ರತಿಯೊಬ್ಬನು, ಅದು 4 ವರ್ಷ ಪ್ರಾಯವಿರುವ ಮಗನಿಂದ ಹಿಡಿದು 99, 100, 110 ವರ್ಷ, ಎಷ್ಟು ವರ್ಷ ಪ್ರಾಯ ಇರುವಂತಹ ವ್ಯಕ್ತಿಗಳ ತನಕ ದೇ ಹ್ಯಾವ್ ಟು ಪ್ರಿಪೇರ್ ಎಟ್ ಎನಿ ಮೂಮೆಂಟ್. ಸೊ ಅಂಥವರಿಗೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇರೋದಿಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಾಕ್ಬಿಡ್ತದೆ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡ್ತದೆ. ಸೊ ಯಾತಕ್ಕೆ ಭಯ ನಮ್ಮಲ್ಲಿ? ಯಾವುದಕ್ಕೋಸ್ಕರ ನಾವು ಭಯ ಪಡ್ತಾ ಇದ್ದೇವೆ ಇವತ್ತು? ಪ್ರೀತಿಯ ದೇವಜನರೇ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು ಒಂದು ಅಕ್ಷರಿಕವಾದ ಕಾನಾನ್ ದೇಶವನ್ನ ಇಸ್ರಾಯೇಲರಿಗೆ ಕೊಡುವುದಕ್ಕೋಸ್ಕರವಾಗಿ ದೇವರು ಸಂಕಲ್ಪಿಸಿದಂತಹ ಪ್ರಯಾಣಗಳ ಕುರಿತಾಗಿ ನಾವು ನೋಡುತ್ತೇವೆ. ಈ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗಾಗಿ ಸಿದ್ಧ ಮಾಡಿರುವಂಥದ್ದು ಏನು? ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು 14ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ. ಸೊ ನಾನು ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಕಾರಣ ನಾನಿರುವಲ್ಲಿ ನೀವಿರಬೇಕು. ಸೊ ಈಗಿರುವಾಗ ಕ್ರೈಸ್ತರಾದ ನಾವುಗಳು ಯಾವುದಕ್ಕೆ ಭಯಪಡಬೇಕು? ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ಭಯಪಡ್ರಿ. ಯಾರಿಗೆ ಭಯಪಡಬೇಕು? ಪ್ರಾಣವನ್ನು ಆತ್ಮವನ್ನು ಕೊಂದು ನರಕದಲ್ಲಿ ಹಾಕುವಂತವನಿಗೆ ಭಯಪಡ್ರಿ ಹೊರತು ಪ್ರಾಣವನ್ನ ಮಾತ್ರ ಕೊಲ್ಲುವಂತವನಿಗೆ ಭಯಪಡಬೇಡ್ರಿ. ಅಂದ್ರೆ ಯೇಸು ಸ್ವಾಮಿ ಹೇಳಿರುವಂತದ್ದು, ಈ ಲೋಕಕ್ಕೆ ಭಯಪಡಬೇಡ್ರಿ, ಸೈತಾನನಿಗೆ ಭಯಪಡಬೇಡ್ರಿ. ಇವತ್ತು ನಮಗೆ ಭಯ ಲೋಕ, ಇವತ್ತು ನಮಗೆ ಭಯ ಸೈತಾನನ ಬೇರೆ. ನೋ, ಫಿಯರ್ ಗಾಡ್. ಫಿಯರ್ ಗಾಡ್. ಫಿಯರ್ ಗಾಡ್ ಅಂತ ಹೇಳಿದ್ರೆ ಏನು? ನಾನು ಪ್ರಾರಂಭದಲ್ಲಿ ಹೇಳೋದಂಗೆ ಕೂರೋದಲ್ಲ. ಗಿವ್ ರೆಫರೆನ್ಸ್. ಗಿವ್ ರೆಫರೆನ್ಸ್. ನೋಡಿ, ಯೋಶುವ ನಾನು ಹೇಳ್ದಲ್ಲ,
ಮೋಶೆಯ ತರುವಾಯ ಭಯಪಟ್ಟ ಮೋಶುವ. ಅಲ್ಲಿ ಬರ್ದಿಲ್ಲ ಅಷ್ಟೇ, ಭಯಪಟ್ಟ. ಅದಕ್ಕೆ 4 ಸಾರಿ ಅಲ್ಲಿ ಬರೆದಿರುವಂತದ್ದು ನೋಡ್ತೇವೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. 6ನೇ ವಾಕ್ಯ, 7ನೇ ವಾಕ್ಯ, 9ನೇ ವಾಕ್ಯ ನೋಡಿ. ಯೆಹೋವನು ಹೇಳುವಂಥದ್ದು ಫಿಯರ್ ನಾಟ್. 18ನೇ ವಾಕ್ಯ, ಧೈರ್ಯದಿಂದಿರು. ಯಾಕೆ ಹೇಳಿದ್ರು? ಒಂದೇ ಅಧ್ಯಾಯದಲ್ಲಿ 4 ಬಾರಿ ಯಾಕೆ ಹೇಳಿದ್ರು ಯೆಹೋವನು ಯೋಶುವನಿಗೆ ಧೈರ್ಯವಾಗಿರು? ಈ ಫಿಯರ್ಡ್. ಯಾಕಂದ್ರೆ ಈ 15-20 ಲಕ್ಷ ಜನಸಮೂಹವನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದು ನಾಟ್ ಈಸಿ. 40 ವರ್ಷದ ಅನುಭವ ಗೊತ್ತು, ಎಲ್ಲದಕ್ಕೂ ಗುಣಗುಟ್ಟುವಂತ ಜನ ಇವರು. ಆದ್ರೆ ದೇವ್ರು ಹೇಳಿದ್ರು ಭಯಪಡಬೇಡ, ಒಂದ್ ಕೆಲಸ ಮಾಡು. ಏನ್ ಮಾಡು? ಮೋಶೆ ಹೇಳಿದ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋಗು. ಅದನ್ನ ಬಿಟ್ಟು ಎಡಕ್ಕಾದ್ರ ಬಲಕ್ಕಾದ್ರ ತಿರುಗಬೇಡ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಗನೇ, ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನೀನು ಯೇಸುವನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿದ್ರೆ ಯೇಸುವಿನ ಆಜ್ಞೆಗಳನ್ನು ಕೈಕೊಂಡು ನಡೆ. ಸೊ ನಥಿಂಗ್ ಟು ಫಿಯರ್. ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಯೋಸೇಫ ಭಯಪಟ್ಟ. ಆದ್ರೆ ದೂತ ಹೇಳ್ತಾ ಇದ್ದಾನೆ, ಭಯಪಡಬೇಡ, ಆಕೆಯನ್ನು ನಿನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡುವುದಕ್ಕೆ ಭಯಪಡಬೇಡ, ದಿಗಿಲ್ ಪಡಬೇಡ. ಯಾಕೆ? ನಡೆದಿರುವಂಥದ್ದು ಪ್ರವಾದನ ಪೂರ್ತೀಕರಣ. ನೋಡಿ 20ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಆ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಡು ನಾಟ್ ಫಿಯರ್. ಸೊ ನನ್ನ ಜೀವಿತದಲ್ಲಿ ಪ್ರಿಯರೇ, ಸಮಟೈಮ್ಸ್ ವಿ ಮೇಡ್ ಟು ಗೋ ಥ್ರೂ ಡಿಫಿಕಲ್ಟೀಸ್. ದಾವೀದ ಹೇಳ್ತಾ ಇದ್ದಲ್ಲ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದರೇನು. ನಾನು ಹೇಳ್ದಲ್ಲ, ದಾವೀದ 40 ವರ್ಷ, 40 ದಿವಸ ಅಲ್ಲ ಸ್ವಾಮಿ, 40 ವರ್ಷ ಕಾರ್ಗತ್ತಲಿನ ಆ ಅನುಭವದಲ್ಲಿ ನಡ್ಕೊಂಡು ಹೋದ. ಆದರೆ 27ನೇ ಕೀರ್ತನೆಯಲ್ಲಿ 13ನೇ ವಾಕ್ಯದಲ್ಲಿ ಹೇಳಿದ್ದಾನೆ, ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿರುವಂಥದ್ದೇನು? ನಿತ್ಯ ಜೀವ. ಅದು ನನ್ನ ಯಾವ ಪ್ರಾಯದಲ್ಲಿ ನನ್ನ ಅಂತ್ಯ ಎಂಬುದಾಗಿ ನನಗೆ ಗೊತ್ತಿಲ್ಲ. ಕೇವಲ 10 ವಯಸ್ಸಲ್ಲಿ ನಾನು ಮರಣಿಸಿದ್ರೆ ನನಗೆ ನಿತ್ಯ ಜೀವವನ್ನು ನಾನು ಸ್ಥಿರಪಡಿಸಿಟ್ಕೊಂಡಿರ್ಬೇಕು. ಈಗ 50 ಆಯ್ತು ನನಗೆ. ಸೊ ನಾಳೆ ನನ್ನ ಮರಣ ಆದ್ರೆ ಸೊ ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಎಟರ್ನಿಟಿ. ಅದ್ಬಿಟ್ಟು ಇನ್ನೊಂದು 10 ವರ್ಷ ಹಿಂಗೆ ಬದುಕ್ಬಿಟ್ಟು ಆಮೇಲೆ ನೋಡೋಣ ಅಂತ ಅಲ್ಲ. ನೋ, ಗೆಟ್ ರೆಡಿ. ವೈ ಶುಡ್ ಫಿಯರ್? ಯೇಸು ಸ್ವಾಮಿ ಅದೇ ಹೇಳಿದ್ದು, ಪ್ರಾಣವನ್ನು ಆತ್ಮವನ್ನು ಕೊಲ್ಲುವಂತವನಿಗೆ ಭಯಪಡ್ರಿ, ಪ್ರಾಣವನ್ನು ಮಾತ್ರ ಕೊಲ್ಲುವವನಿಗೆ ಭಯಪಡಬೇಡ್ರಿ, ಲೋಕಕ್ಕೆ ಭಯಪಡಬೇಡ್ರಿ, ದೇವರಿಗೆ ಭಯಪಡ್ರಿ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, 2025ರ ಕ್ರಿಸ್ಮಸ್ ಆಚರಣೆಯ ಆ ಒಂದು ಸಂತೋಷದ ಸಂದರ್ಭಕ್ಕೆ ನಾವು ಸೇರಿ ಬಂದಿದ್ದೇವೆ. ಕೆಲವರು ಪಬ್ಲಿಕ್ ಆಗಿ ಆಚರಣೆ ಮಾಡ್ತಾರೆ, ಕೆಲವರು ಕದ್ದಿ ಮುಚ್ಚಿ ಆಚರಣೆ ಮಾಡ್ತಾರೆ. ಏನೇ ಆಗಿರೋದು, ಆದರೆ ಈ ಆಚರಣೆಯ ಮೂಲ ಉದ್ದೇಶವನ್ನು ಮರಿಬೇಡ್ರಿ. ಏನಕ್ಕೋಸ್ಕರವಾಗಿ, ಹತ್ತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ಪ್ರತಿ ವರ್ಷ ಆಚರಣೆ ಮಾಡಿ ಕೈಯಲ್ಲಿರುವಂಥ ದುಡ್ಡನ್ನೆಲ್ಲ ಖರ್ಚು ಮಾಡೋದಕ್ಕೋಸ್ಕರನ, ನಮ್ಮ ಸಭೆಗಳನ್ನು ಅಲಂಕಾರ ಮಾಡೋಕ್ಕೋಸ್ಕರನ ಯೇಸು ಸ್ವಾಮಿ ಹುಟ್ಟಿದ್ದು. ನಾವು ಹೊಸ ಬಟ್ಟೆಯನ್ನು ಧರಿಸೋಕ್ಕೋಸ್ಕರನ ಯೇಸು ಸ್ವಾಮಿ ಹುಟ್ಟಿದ್ದು. ಸೊ ನಮ್ಮ ಮನೆಗಳಲ್ಲಿ ಕೇಕ್ ಮಾಡೋದಕ್ಕೋಸ್ಕರನ, ವೈನ್ ಮಾಡೋಕ್ಕೋಸ್ಕರನ ಯೇಸು ಸ್ವಾಮಿ ಹುಟ್ಟಿದ್ದು. ಇವತ್ತು ಕ್ರಿಸ್ಮಸ್ ಅನ್ನುವಂಥದ್ದು ಕೇಕ್ ಮಾಡೋದು, ವೈನ್ ಮಾಡೋದು, ಆಳುಂಬಳು ಬೇಯಿಸೋದು, ತಿನ್ನೋದು. ರಾತ್ರಿ 11 ಗಂಟೆಯಿಂದ ಕ್ರಿಸ್ಮಸ್ ಕ್ಯಾರಲ್ ಅಂತ ಕೂಗಾಡೋದು, ರಾಡಿ ಎಲ್ರಿಗೂ ತೊಂದರೆ ಕೊಡೋದು. ಇದಕ್ಕೋಸ್ಕರ ಯೇಸು ಸ್ವಾಮಿ ಹುಟ್ಟಿದ್ದು. ಯಾರಿಗೂ ಲಾಭ ಇದೆ ಇದರಲ್ಲಿ. ಸ್ಟಾರ್ ಮಾರೋದ್ರಿಂದ ಅಂಗಡಿಗೆ ಲಾಭ, ಕೇಕ್ ಮಾರೋದ್ರಿಂದ ಬೇಕರಿಗೆ ಲಾಭ,
ವೈನ್ ಮಾಡೋದ್ರಿಂದ ದ್ರಾಕ್ಷಿ ಲಾಭ, ಎಲ್ರಿಗೂ ಲಾಭ ಇದೆ. ನಿನಗೇನು ಲಾಭ? ಸೊ ನಿನಗೇನು ಲಾಭ ಇದರಲ್ಲಿ? ಸೊ ನಿನಗೆ ಒಂದೇ ಒಂದು ಲಾಭ ಇರೋದು ಏನು? ಆಡುಗಾರನ್ನು ಆಡಿದ ರೀತಿಯಲ್ಲಿ ಯೇಸುವೇ ರಕ್ಷಿಸು. ಆ ಒಂದು ಪ್ರಾರ್ಥನೆ, ಆ ಒಂದು ಮನವಿ ಸೊ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ಹುಟ್ಟಿದಂಥದ್ದು ಏನಕ್ಕೋಸ್ಕರ? ಸೊ ನಮ್ಮನ್ನು ತಂದೆಯಾದ ದೇವರೊಂದಿಗೆ ಸಂಧಾನ ಮಾಡುವುದಕ್ಕೋಸ್ಕರ. ಆ ಸಂಧಾನದ ಅನುಭವ ನಮ್ಮಲ್ಲಿ ಇಲ್ಲದೆ ಹೋದರೆ ಯೇಸು ಸ್ವಾಮಿ ಹುಟ್ಟಿ ಯಾವ ಪ್ರಯೋಜನ? ಇವತ್ತು ಕ್ರೈಸ್ತರು ಇಲ್ಲಿ, ಯೇಸು ಸ್ವಾಮಿ ಇಲ್ಲಿ, ಕ್ರೈಸ್ತರು ಇಲ್ಲಿ, ಗ್ಯಾಪ್ ಇದೆ. ಆದರೆ ಫುಲ್ ಆಚರಣೆ ಇಲ್ಲಿ, ಡಮ್ ಡಮ್ ಡಮ ಡಮ್ ಡಮ್ ಡಮಾರ್, ಯಾವ ಸಂಬಂಧ ಇಲ್ಲ, ಆಚರಣೆ ಮಾತ್ರ ಇದೆ. ಅಲಂಕಾರ, ದೀಪೋತ್ಸವ, ಬಣ್ಣ ಬಣ್ಣದ ಏನು ಪೇಪರ್ಗಳಿಂದ ಅಲಂಕೃತವಾಗಿರುವಂತಹ ದೇವಾಲಯಗಳು, ಆದರೆ ಯಾವ ಸಂಬಂಧ ಇಲ್ಲ ದೇವರಿಗೆ. ದೇವರೆಲ್ಲೋ ಇದ್ದಾನೆ, ಇವರೆಲ್ಲೋ ಇದ್ದಾರೆ, ಅದು ಆಚರಣೆ ಮಾತ್ರ ಯಾವುದಕ್ಕೂ ಕಡಿಮೆ ಇಲ್ಲ. 2025ರಲ್ಲಿ ನಮ್ಮ ಆಚರಣೆ ಇದಾಗಬಾರ್ದು. ಒಟ್ಟಾಗಿ ಸೇರಿ ಅವಾಗೇನಾಗ್ತದೆ? ನೀವು ಲೋಕಕ್ಕೆ ಬೆಳಕಾಗಿದ್ದೀರ. ಯೇಸು ಸ್ವಾಮಿ ಹೇಳಿದ್ದು 25ಕ್ಕೆ ನಿಮ್ಮ ಮನೆ ಮುಂದೆ ಕ್ರಿಸ್ಮಸ್ ಏನು ಸ್ಟಾರ್ ಹಾಕ್ಬೇಕೆಂಬುದು. ನಮ್ಮ ಮನೇಲಿ ನಾನು ಹಾಕಿದ್ದೀನಿ, 2 ಸ್ಟಾರ್ ಹಾಕಿದ್ದೀನಿ. ಫಸ್ಟ್ ಟೈಮ್ ಹಾಕಿರೋದು ಹೊರಗಡೆ. ಯೇಸು ಸ್ವಾಮಿ ಹೇಳಿದ್ದು, ಸೊ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಸೊ ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ವಾಕ್ಯವನ್ನು ಕೈಕೊಂಡು ನಡಿತೀರಾ. ಸೊ ಆಗ ನೀವೇನಾಗ್ತೀರಾ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆದಿರೋ ಪ್ರಕಾರ ನೀವು ಲೋಕಕ್ಕೆ ಬೆಳಕಾಗ್ತೀರಾ. 25ನೇ ತಾರೀಕು ಅಥವಾ ಡಿಸೆಂಬರ್ ತಿಂಗಳು 1ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ನಮ್ಮ ಮನೆಯಲ್ಲಿ ನಾವು ಹಚ್ಚುವಂತಹ ನಕ್ಷತ್ರಗಳಲ್ಲ, ಜೀವನ ಪರ್ಯಂತರ ನಮ್ಮ ಕುಟುಂಬದಲ್ಲಿ ಕ್ರಿಸ್ತನ ಬೆಳಕು ಪ್ರಕಾಶಿಸುವಂಥದ್ದಾಗಿ ಮಾರ್ಪಡಬೇಕು. ಈ ಕ್ರಿಸ್ಮಸ್ ವರ್ಷ 2025ರ ಕ್ರಿಸ್ಮಸ್ ಕಾಲ ಯಥಾರ್ಥವಾದಂತಹ ಕ್ರಿಸ್ತನ ಬೆಳಕು ನಿಮ್ಮಲ್ಲಿ ಪ್ರಕಾಶಿಸಲಿ. ಪ್ರಾರ್ಥನೆ ಮಾಡಲ. ಸರ್ವಶಕ್ತನಾದ ದೇವರೇ, ಮತ್ತು ಆವರ್ತಿ ನಮ್ಮಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪಾಪದ ಬಂಧನದಿಂದ ಬಿಡುಗಡೆ ಸ್ವಾಮಿ. ಈ ಕ್ರಿಸ್ಮಸ್ ಕಾಲದಲ್ಲಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕಲಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತ್ತು ಆವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.